ಎಲ್ಲರಲ್ಲೂ ಆತ್ಮವಾಗಿ ಹೊಳೆಯುತ್ತಿರುವ ರಮಣರಿಗೆ ನಮಿಸುತ್ತಾ ಇಂದಿನ ಕನ್ನಡದ ಸತ್ಸಂಗವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆಯನ್ನು ಉಮಾಶ್ರೀಪತಿ ಹಾಗೂ ಅಶ್ವಿನಿ ಬಾಲಾಜಿಯವರು ಹೇಳುತ್ತಾರೆ. ಅದಾದ ನಂತರ ಮುಕ್ತಕತ್ರಯಂನ ಪಠನವನ್ನು ಶ್ರೀ ನಂದಕುಮಾರ್ಜಿಯವರು ಮಾಡಲಿದ್ದಾರೆ. ನಮೋ ರಮಣ. ದಕ್ಷಿಣಾಮೂರ್ತಿ ಸಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ರಮಣಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾङ्ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನಮಃ ಸಾತ್ವಿಕಂ ಶಿವಂ. ನಮೋ ರಮಣ. ಏಕಂ ಅಕ್ಷರಂ ಹೃದಿ ನಿರಂತರಂ ಭಾಸತೆ ಸ್ವಯಂ ಲಿಖ್ಯತೆ ಕಥಂ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಯಹಂ ಅಹಂ ಇತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಹೃದಿ ವಿಷಮನಸಾ ಸ್ವಂ ಚಿನ್ವತಾ ಮಜ್ಜತಾ ವಾ ಪವನಚಲನರೋಧಾ ಆತ್ಮನಿಷ್ಠೋ ಭವತ್ವಂ. ದೇಹಂ ಮೃಣ್ಮಯವತ್ ಜಡಾತ್ಮಕಂ ಅಹಂ ಬುದ್ಧಿರ್ನ ತಸ್ಯಾಸ್ತ್ಯತೋ ನಾಹಂ ತತ್ತತ ಭಾವಶುಕ್ತಿ ಸಮಯೇ ಸಿದ್ಧಾತ್ಮ ಭಾವತಃ ಕೋಹಂ ಭಾವಯುತ ಕುತೋ ವರಭಿಯ ದೃಷ್ಟಾತ್ಮನಿಷ್ಟಾತ್ಮನೋ ಸೋಹಂ ಸ್ಫೂರ್ತಿತಯಾ ಅರುಣಾಚಲ ಶಿವಃ ಪೂರ್ಣೋ ವಿಭಾತಿ ಸ್ವಯಂ. ಸೋಹಂ ಸ್ಫೂರ್ತಿತಯಾ ಅರುಣಾಚಲ ಶಿವಃ ಪೂರ್ಣೋ ವಿಭಾತಿ
ಸ್ವಯಂ ನಮೋ ರಮಣ. ನಮೋ ರಮಣ. ಈಗ ಸಾಧುವಂ ಸ್ವಾಮಿಯವರು ರಚಿಸಿರುವ ಧ್ಯಾನದ ಹಾಡಿನ ಕನ್ನಡ ಅನುವಾದವನ್ನು ಉಮಾಶ್ರೀಪತಿಯವರು ಪ್ರಸ್ತುತಪಡಿಸ್ತಾರೆ. ನಮೋ ರಮಣ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೇ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೇ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಲೋಕವನ್ನು ನೆನೆದರೆ ದೈವ ನೆನಪು ಮರೆಯುವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಲೋಕವನ್ನು ನೆನೆದರೆ ದೈವ ನೆನಪು ಮರೆಯುವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳುವುದು, ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳುವುದು, ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣು ನೀ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣು ನೀ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನುಳಿರುವನು, ವೃತ್ತಿ ಅಡಗೋ ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗೋ ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿ ಅಡಗೋ ಪಥವ ಕೇಳು, ಭಗವನ್ ರಮಣ ಧ್ವನಿಯ ಕೇಳು, ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ಅಡಗೋ ಪಥವ ಕೇಳು, ಭಗವನ್ ರಮಣ ಧ್ವನಿಯ ಕೇಳು, ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಕಲಿವ ವಿದ್ಯೆ ಎಲ್ಲವೂ ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ಕಲಿವ ವಿದ್ಯೆ ಎಲ್ಲವೂ ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ಭಗವಂತನು ಜ್ಯೋತಿಮಯನು, ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಭಗವಂತನು ಜ್ಯೋತಿಮಯನು, ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು. ನಮೋ ರಮಣ. ನಮೋ ರಮಣ. ಈಗ ರಮಣಾಂಜಲಿ ಸಂಗೀತದಿಂದ 2 ಹಾಡುಗಳನ್ನು ಪ್ರಸ್ತುತಪಡಿಸ್ತೀವಿ. ಮೊದಲಿಗೆ ಶ್ರೀಮತಿ ವಿ ರಾಧಾ ಅವರು ವಲ್ಲಭ್ ಅವರ ಜೊತೆಗೆ,
ಅದಾದ ನಂತರ ರೇವತಿ ಶಂಕರ್ ಅವರು ಎರಡನೇ ಹಾಡನ್ನು ಪ್ರಸ್ತುತಪಡಿಸ್ತಾರೆ. ಎಲ್ಲರಿಗೂ ನಮೋ ರಮಣ. ಇಂದು ಶ್ರೀ ಸತ್ಯಮಂಗಳಂ ವೆಂಕಟರಾಮಯ್ಯರ್ ಅವರ ಒಂದು ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದರ ಕನ್ನಡ ಅನುವಾದ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಹಾಗೂ ಸಂಗೀತ ಸಂಯೋಜನೆ ಶ್ರೀ HK ನಾರಾಯಣ ಅವರು. ಪಾಲಿಸು ನಮ್ಮನು ಗುರು ರಮಣ, ನಮ್ಮಾತ್ಮವ ಬೆಳಗುವ ರವಿಕಿರಣ. ಪಾಲಿಸು ನಮ್ಮನು ಗುರು ರಮಣ, ನಮ್ಮಾತ್ಮವ ಬೆಳಗುವ ರವಿಕಿರಣ. ಹೊನ್ನಿನ ಬಣ್ಣದ ಮೈಯವನೇ, ಸಿಂಗರ ನಗೆಯನು ತಳೆದವನೇ. ಹೊನ್ನಿನ ಬಣ್ಣದ ಮೈಯವನೇ, ಸಿಂಗರ ನಗೆಯನು ತಳೆದವನೇ. ಆತ್ಮದ ಅರಿವಿನ ಅನಂತ ಪರಿಮಳ ಲೋಕಕ್ಕೆ ಹರಿಸಿದ ಶಿವರನೇ. ಪಾಲಿಸು ನಮ್ಮನು ಗುರು ರಮಣ, ನಮ್ಮಾತ್ಮವ ಬೆಳಗುವ ರವಿಕಿರಣ. ಪಾಲಿಸು ನಮ್ಮನು ಗುರು ರಮಣ, ನಮ್ಮಾತ್ಮವ ಬೆಳಗುವ ರವಿಕಿರಣ. ಮತ್ತೆ ಮತ್ತೆ ಈ ಲೋಕದಲ್ಲಿ ತಲೆ ಎತ್ತುವ ನೋವಿಗೆ ಕೊನೆ ಬರಲಿ. ಮತ್ತೆ ಮತ್ತೆ ಈ ಲೋಕದಲ್ಲಿ ತಲೆ ಎತ್ತುವ ನೋವಿಗೆ ಕೊನೆ ಬರಲಿ. ಸತ್ಯ ಕಾವಲಿನ ಪಾದದಲ್ಲಿ ಇಟ್ಟೇನು ಶಿರವನು ಭಕ್ತಿಯಲಿ. ಪಾಲಿಸು ನಮ್ಮನು ಗುರು ರಮಣ, ನಮ್ಮಾತ್ಮವ ಬೆಳಗುವ ರವಿಕಿರಣ. ಪಾಲಿಸು ನಮ್ಮನು ಗುರು ರಮಣ, ನಮ್ಮಾತ್ಮವ ಬೆಳಗುವ ರವಿಕಿರಣ. ಉರಿಯುವ ದಿನಕರ ಬಿಂಬದಲ್ಲಿ ತಂಪೆಯುವ ಹುಣ್ಣಿಮೆ ಚಂದ್ರನಲ್ಲಿ. ಉರಿಯುವ ದಿನಕರ ಬಿಂಬದಲ್ಲಿ ತಂಪೆಯುವ ಹುಣ್ಣಿಮೆ ಚಂದ್ರನಲ್ಲಿ. ಬಿರಿಯುವ ಹೂವಿನ ಎದೆಯಲ್ಲಿ, ಬಿರಿಯುವ ಹೂವಿನ ಎದೆಯಲ್ಲಿ ನಿನ್ನ ಸತ್ವವೇ ಅರಳಿದೆ ನಿತ್ಯದಲ್ಲಿ. ಪಾಲಿಸು ನಮ್ಮನು ಗುರು ರಮಣ, ನಮ್ಮಾತ್ಮವ ಬೆಳಗುವ ರವಿಕಿರಣ. ಪಾಲಿಸು ನಮ್ಮನು ಗುರು ರಮಣ, ನಮ್ಮಾತ್ಮವ ಬೆಳಗುವ ರವಿಕಿರಣ. ನಮ್ಮಾತ್ಮವ ಬೆಳಗುವ ರವಿಕಿರಣ, ನಮ್ಮಾತ್ಮವ ಬೆಳಗುವ ರವಿಕಿರಣ. ನಮೋ ರಮಣ. ಓಂ ನಮೋ ಭಗವತೆ ಶ್ರೀರಮಣಾಯ. ರಮಣ ಸುಪ್ರಭಾತದ 17ನೇ ಶ್ಲೋಕವನ್ನು ನೋಡ್ತಾ ಇದ್ದೇವೆ. ಭ್ರಾಂತ ವಿಭಿನ್ನ ಗುರುಬೋಧಿತ ಯೋಗ ಮಾರ್ಗಃ ಶ್ರಾಂತಾಃ ಪ್ರಯತ್ನ ಬಹುಲಂ ತಪ ಆಚರಂತಃ. ತೇಷಾಂ ವಿಚಾರಣ ಪಥಾರ್ಜುಮಾರ್ಗದರ್ಶಿ ಆನಂದ ಚಿದ್ರಮಣ ಭೋ ತವ ಸುಪ್ರಭಾತಂ. ಭ್ರಾಂತ ವಿಭಿನ್ನ ಗುರುಬೋಧಿತ ಯೋಗ ಮಾರ್ಗಃ ಶ್ರಾಂತಾಃ ಪ್ರಯತ್ನ ಬಹುಲಂ ತಪ ಆಚರಂತಃ. ತೇಷಾಂ ವಿಚಾರಣ ಪಥಾರ್ಜುಮಾರ್ಗದರ್ಶಿ ಆನಂದ ಚಿತ್ರಮಣ ಭೋ ತವ ಸುಪ್ರಭಾತಂ. ಓ ಚಿದಾನಂದ ರಮಣನೇ, ಅನೇಕ ಪಥಗಳನ್ನು ಅನುಸರಿಸುವವರಿಗೆಲ್ಲ ಆತ್ಮವಿಚಾರದ ದಾರಿಯನ್ನು ನೀ ತೋರಿದ್ದೀಯ. ಓ ಗುರುವೆ, ಅನೇಕ ಸಾಧನೆಗಳನ್ನು ಮಾಡಿ ಈ ದೇಹವನ್ನು ಬಳಲಿಸುವವರಿಗೆ ರಮಣರ ನೇರ ಮಾರ್ಗ ಎಂದಿಗೂ ಶಾಂತಿ ನೀಡುತ್ತದೆ. ಇದೇ ಒಂದು ಇದರಲ್ಲಿ ಯಾವ ದಾರಿಯನ್ನು ರಮಣ ಬೆಳಗ್ಗೆ ಬೆಳಗ್ತಾರೆ, ಯಾವ ದಾರಿಯನ್ನು ಎಂತಹ ದಾರಿ ತಗೊಂಡ್ರೂ ರಮಣರ ಬೆಳಕು ಅದರಲ್ಲಿ ಇದ್ದೇ ಇರುತ್ತೆ. ನಮ್ಮ ಯೋಚನೆ, ನಮ್ಮ
ಮನಸ್ಸಿನ ರಗಳೆ ಅಲ್ಲಿ ಬೇಡ ಅಂತ ಈ ಹಾಡಿನಲ್ಲಿ NS ಲಕ್ಷ್ಮೀನಾರಾಯಣ ಭಟ್ಟರು ಹೇಳ್ತಾ ಇದ್ದಾರೆ. M ರಂಗರಾವ್ ಅವರ ಸಂಗೀತ. ತನ್ನವರನು ಕೈ ಬಿಡುವನೆ ರಮಣ, ಏತಕ್ಕೆ ಯೋಚನೆ ಮರುಳೇ. ತನ್ನವರನು ಕೈ ಬಿಡುವನೆ ರಮಣ, ಏತಕ್ಕೆ ಯೋಚನೆ ಮರುಳೇ. ಯಾವ ದಾರಿಯನು ಬೆಳಗುವ ಅರುಣ, ಏತಕ್ಕೆ ನಿನಗಾರಗಳೇ. ಯಾವ ದಾರಿಯನು ಬೆಳಗುವ ಅರುಣ, ಏತಕ್ಕೆ ನಿನಗಾರಗಳೇ. ತನ್ನವರನು ಕೈ ಬಿಡುವನೆ ರಮಣ, ಏತಕ್ಕೆ ಯೋಚನೆ ಮರುಳೇ. ಲೋಕದ ಬಂಧನ ತಾಕದ ರೀತಿ, ಕೇಡಿನ ಮಡಿಲಿಗೆ ದೂಡದ ರೀತಿ. ಲೋಕದ ಬಂಧನ ತಾಕದ ರೀತಿ, ಕೇಡಿನ ಮಡಿಲಿಗೆ ದೂಡದ ರೀತಿ. ನಂಬಿದ ಮಗುವನು ನಡೆಸುವ ರಮಣ, ತಾನೇ ತಾಯಿಯೊಲು. ತನ್ನವರನು ಕೈ ಬಿಡುವನೆ ರಮಣ, ಏತಕ್ಕೆ ಯೋಚನೆ ಮರುಳೇ. ಒಪ್ಪಿಸಿಕೊಂಡವಗೆಲ್ಲಿದೆ ನಾನು, ನಾನು ಅಳಿದ ಮೇಲುಂಟೆ ನೀನು. ಒಪ್ಪಿಸಿಕೊಂಡವಗೆಲ್ಲಿದೆ ನಾನು, ನಾನು ಅಳಿದ ಮೇಲುಂಟೆ ನೀನು. ಯೋಚನೆಯಲ್ಲಿದೆ ಅಳಿಯಲು ಮನವು, ಯೋಚನೆಯಲ್ಲಿದೆ ಅಳಿಯಲು ಮನವು. ಇರುವುದೆಲ್ಲ ಬರಿ ಅವನು, ತನ್ನವರನು ಕೈ ಬಿಡುವನೆ ರಮಣ, ಏತಕ್ಕೆ ಯೋಚನೆ ಮರುಳೇ. ಯಾವ ದಾರಿಯನು ಬೆಳಗುವ ಅರುಣ, ಏತಕ್ಕೆ ನಿನಗಾರಗಳೇ. ತನ್ನವರನು ಕೈ ಬಿಡುವನೆ ರಮಣ, ಏತಕ್ಕೆ ಯೋಚನೆ ಮರುಳೇ. ನಮೋ ರಮಣ. ಈಗ ಉಮಾಶ್ರೀಪತಿಯವರು ರಮಣರ ಕೃತಿಗಳ ಅನೇಕ ಜನರು ರಮಣರ ಬಗ್ಗೆ ಪುಸ್ತಕಗಳಾಗಿ ರಚಿಸಿದ್ದಾರೆ. ಅದರಿಂದ ಒಂದು ಪುಸ್ತಕದ ಪಠಣವನ್ನು ಉಮಾಶ್ರೀಪತಿಯವರು ನಮಗೆ ಓದಿ ತೋರಿಸಲಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಓಂ ಪ್ರತಿಮಾಕೃತಿ ಸಾನ್ನಿಧ್ಯಾಯ ನಮಃ. ಈ ಒಂದು ಶ್ಲೋಕದ ಬಗ್ಗೆ ಸುಮಾರು 3 ದಿನಗಳಿಂದ ನಾವು ಮನನ ಮಾಡ್ತಾ ಇದ್ದೇವೆ. ಸುಮಾರು 1993 ಹೊತ್ತಿನಲ್ಲಿ ಬೆಂಗಳೂರಿನ ರಮಣ ಮಹರ್ಷಿ ಧ್ಯಾನ ಮಂದಿರದಲ್ಲಿ ಭಗವಾನ್ ರಮಣರ ವಿಗ್ರಹದ ಸ್ಥಾಪನೆ ಆಯಿತು. ಅದರ ಒಂದು ವಿಜೃಂಭಣೆ ಉತ್ಸವ ಕಳೆದ 3 ದಿನಗಳು ರಮಣ ಮಹರ್ಷಿ ಧ್ಯಾನ ಮಂದಿರದಲ್ಲಿ ತುಂಬಾ ಸೊಗಸಾಗಿ ಜರುಗಿತು. ಹೋಮ, ಹವನ, ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲವೂ ಜರುಗಿತು. ಅಂದ್ರೆ ಒಂದು ಸನ್ನಿಧಾನ ಬರ್ಬೇಕಂದ್ರೆ ನಾವು ಅದರಲ್ಲಿ ಎಷ್ಟು ಮಟ್ಟಿಗೆ ಅದರಲ್ಲಿ ದೇವರ ಫೋಟೋ ಆಗಿರ್ಬೋದು, ಪ್ರತಿಮೆ ಆಗಿರ್ಬೋದು, ಅದೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಈಗ ನಾವೆಲ್ಲ ಬೆಂಗಳೂರು ರಮಣ ಕೇಂದ್ರ, ಚೆನ್ನೈ ರಮಣ ಕೇಂದ್ರ, ಮಧುರೈ ರಮಣ ಕೇಂದ್ರ, ಹಾಗೆ ಬೇಕಾದಷ್ಟು ರಮಣ ಕೇಂದ್ರಗಳನ್ನ ಸ್ಥಾಪಿಸಿ ಅದರಲ್ಲೆಲ್ಲ ಭಗವಾನ್ ರಮಣರ ವಿಗ್ರಹ, ಪಾದ, ಫೋಟೋ ಹೀಗೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ವಿ. ಭಗವಾನ್ ರಮಣರೇ ನಮ್ಗೆ ಈ ದಾರಿಯನ್ನ ಹೇಗೆ ತೋರಿದ್ದಾರೆ ಅನ್ನೋದು ಇವತ್ತಿನ ಓದೋದ್ರ ಮೂಲಕ ನಾನು ನಿಮ್ಗೆ ತಿಳಿಸ್ಬೇಕು ಅಂತ ಇದ್ವಿ. ಅವರು ಮಾತೆಯ ದೇಗುಲವನ್ನ ಕಟ್ಟೋದ್ರ ಮೂಲಕ ನಮ್ಗೆ ಈ ದಾರಿಯನ್ನ ತೋರಿಸ್ಕೊಟ್ಟಿದ್ದಾರೆ. ಭಗವಾನ್ರು ನಮ್ಗೆ ಈ ಪೂಜಾ ದಾರಿಯನ್ನ ತೋರಿಸ್ಕೊಟ್ಟಿದ್ದಾರೆ. ಮಾತೆಯ ಕಳೆ ಬರದ ವಿಸರ್ಜನೆಯ ಕೆಲಸದ ಬಗ್ಗೆ ಯಾವುದೊಂದು ಪ್ರಚಾರ ನಡೆಯದೇ ಹೋದರೂ ಪಾಲಿ ತೀರ್ಥಕ್ಕೆ ಬಹುದೊಡ್ಡ ಜನಸಂದಣಿ ಬಂದು ನೆರೆದಿತ್ತು.
ಭಗವಾನರು ಅವರ ಶಿಷ್ಯರು ಮಾತೆಯ ಕಳೇಬರವನ್ನು ಸ್ಕಂದಾಶ್ರಮದಿಂದ ಸಮಾಧಿ ಸ್ಥಳದ ತನಕ ಹೊತ್ತು ತಂದರು. ಆ ತಾವಿನಲ್ಲಿ ಬೆಳೆದ ಕಳ್ಳಿ ಗಿಡಗಳನ್ನು ಸವರಿ ಚೊಕ್ಕ ಮಾಡಿದರು. ಆ ಅಂತ್ಯಕ್ರಿಯೆಗೆ ಮಾತೆಯ ಹತ್ತಿರದ ಸಂಬಂಧಿಗಳಾದ ಅಲಮೇಲು, ಪಿಚ್ಚು ಅಯ್ಯರ್ ಮತ್ತು ವೆಂಕಟು ಬಂದಿದ್ದರು. ತಿರುಮೂಲರು ರಚಿಸಿದ ತಿರುಮಂದಿರಂ ಎಂಬ ಗ್ರಂಥದಲ್ಲಿ ಹೇಳಿದ ಯಾವತ್ತು ಕ್ರಮಗಳನ್ನು ಅವರು ಅನುಸರಿಸಿದರು. ಅಭಿಷೇಕ, ಪೂಜೆ, ನೈವೇದ್ಯ, ಆರತಿ ಮೊದಲಾದವುಗಳನ್ನು ಒಂದೊಂದಾಗಿ ನಡೆಸಿದರು. ಮಾತೆಯನ್ನು ಅರಿವೆಯ ಬಟ್ಟೆ ಚೀಲವೊಂದರ ನೆರವಿನಿಂದ ಹೊಂಡಕ್ಕೆ ಇಳಿಸಿದರು. ಬಳಿಕ ಭಗವಾನರು ಒಂದು ಮುಷ್ಟಿ ಭಸ್ಮ, ಕರ್ಪೂರ ಮತ್ತು ಉಪ್ಪನ್ನು ಅವರ ಮೇಲೆ ಚಿಮುಕಿಸಿದರು. ಸಮಾಧಿಯ ಹೊಂಡವನ್ನು ವಿಭೂತಿಯಿಂದಲೂ ಬಿಲ್ವಪತ್ರೆಯಿಂದಲೂ ತುಂಬಿಸಿ ಅದರ ಮೇಲೆ ಒಂದು ಕಲ್ಲು ಚಪ್ಪಡಿಯನ್ನು ಹೇರಿದರು. ಅಲ್ಲೇ ಒಂದು ಲಿಂಗವನ್ನು ಸ್ಥಾಪಿಸಿ ಅದನ್ನು ಕಾವ್ಯಕಂಠ ಗಣಪತಿ ಮುನಿಗಳ ಸಲಹೆಯಂತೆ ಮಾತೃಭೂತೇಶ್ವರ ಎಂಬ ಹೆಸರಿನಿಂದ ಕರೆದರು. ಅದೇ ಹೊತ್ತಿಗೆ ಮುನಿಗಳು ಭಗವಾನರ ಸನ್ನಿಧಿಯಲ್ಲಿ ಒಂದು ಶ್ರೀಚಕ್ರವನ್ನೂ ರಚಿಸಿ ಅಲ್ಲೇ ಹತ್ತಿರದಲ್ಲಿ ಸ್ಥಾಪಿಸಿದರು. ಅನಂತರ ಇನ್ನೊಮ್ಮೆ ಪೂಜೆ, ನೈವೇದ್ಯ, ಆರತಿಗಳು ನಡೆದವು. ಈ ವಿಧಿಗಳು ಮಧ್ಯಾಹ್ನದ ಒಳಗೆ ಮುಗಿದವು. ಫಲಾತೊತ್ತು ಎಂಬಲ್ಲಿ ಮಹಾಸಮಾರಾಧನೆಗೂ ಭೋಜನಕ್ಕೂ ವಿಶೇಷ ಏರ್ಪಾಟು ಮಾಡಿದ್ದರು. ಭಗವಾನರು ಅಲ್ಲಿಗೆ ನಡೆದು ಹೋದರು. ಅಲ್ಲಿ ನೆರೆದ ಜನಸಂದಣಿಯಂತೂ ಅದ್ಭುತವಾಗಿತ್ತು. ಭಗವಾನರು ಆ ಜನಸಮೂಹದ ಮೂಲಕ 1 ಫರ್ಲಾಂಗ್ ದೂರವನ್ನು ದಾರಿ ಬಿಡಿಸಿಕೊಂಡು ಹೋಗುವುದಕ್ಕೆ 1 ಗಂಟೆಯ ಕಾಲ ಹಿಡಿಯಿತು. ಮರುದಿನ ಸಮಾಧಿ ಪೂಜೆ ಜರುಗಿತು. ಇನ್ನೊಮ್ಮೆ 10ನೆಯ ದಿನ ಭಗವಾನರ ಸನ್ನಿಧಿಯಲ್ಲಿ ಅದೇ ವಿಶೇಷ ಪೂಜೆ ವಿಶೇಷ ಸಂಭ್ರಮದಿಂದ ಜರುಗಿತು. ಅಂದು 1000ಕ್ಕಿಂತ ಹೆಚ್ಚಿಗೆ ಜನರಿಗೆ ಪ್ರಸಾದವನ್ನು ಹಂಚಿದರು. ಮುಂದಣ 40 ದಿನಗಳ ತನಕವೂ ಭಕ್ತರು ಮಂಡಲ ಪೂಜೆಯನ್ನು ನಡೆಸಿದರು. ಆ ಕಾಲದಲ್ಲಿ ಒಂದು ವಿಶೇಷ ಸಂಗತಿ ಕಾಣಿಸಿತಂತೆ ಇದು. ಆ ತನಕವೂ ಅಲ್ಲಿನ ಅಭಿಷೇಕಕ್ಕೆ ಪಾಲಿ ತೀರ್ಥದಿಂದಲೇ ನೀರನ್ನು ಹೊತ್ತು ತರುತ್ತಿದ್ದರು. ಆ ದಿವಸ ಮಾತೃಶ್ರೀ ಸಮಾಧಿಯ ಬಳಿಯಲ್ಲಿದ್ದ ಒಂದು ಸಣ್ಣ ಕುಣಿಯಲ್ಲಿ ತಿಳಿ ನೀರು ಜಿನುಗಿದ್ದು ಕಾಣಿಸಿತು. ಅದನ್ನು ಇನ್ನಷ್ಟು ಶೋಧಿಸಿದಾಗ ಅಲ್ಲಿ ಒಂದು ಬುಗ್ಗೆ ದೊರೆಯಿತು. ಭಗವಾನರು ಅದನ್ನು ಪರಿಶೀಲಿಸಿ ಆ ಕುಣಿಯನ್ನು ಇನ್ನಷ್ಟು ಆಳಕ್ಕೆ ಅಗೆಯಲು ಹೇಳಿದರು. ಹಾಗೆ ಅಗೆಯುತ್ತಲೇ ಆ ಕುಣಿಯಲ್ಲಿ ನೀರು ಉಕ್ಕಿ ಬಂದಿತು. ಮುಂದೆ ಅದೇ ತಾವಿನಲ್ಲಿ ಅವರು ಸಮನಾದ ಒಂದು ಬಾವಿಯನ್ನು ಅಗೆದರು. ಅಂದಿನಿಂದ ಶಾಶ್ವತ ನೀರಿನ ಸಮೃದ್ಧಿ ಸಿಕ್ಕಿತು. ಭಗವಾನರು ಅವರ ತಾಯಿಯು ಜೀವನ ಪ್ರವಾಹದ ಊಟಗಳೆಂದರೆ ಏನು ತಪ್ಪು? ಮುಂದೆ ಚಿನ್ನಸ್ವಾಮಿ ಮತ್ತು ದಂಡಸ್ವಾಮಿಯವರು ಇಲ್ಲಿನ ಗುಡಿಸಿಲಿನಲ್ಲಿ ನೆಲೆಸಿದರು. ಅವರಿಗೆ ನಿತ್ಯವೂ ಸ್ಕಂದಾಶ್ರಮಕ್ಕೆ ಬೆಟ್ಟವನ್ನೇರಿ ಹೋಗಲು ಕಷ್ಟವಾಗುತ್ತಿತ್ತು. ಮುಂದೆ ಈ ಗುಡಿಸಲು ಮಾತೃ ಸಮಾಧಿಯ ಮೇಲೆ ರಚಿಸಿದ ಒಂದು ದೇಗುಲದ ರೂಪ ತಾಳಿತು. ಈ ಕಾರಣದಿಂದಾಗಿ ಭಗವಾನರ ಭಕ್ತರು ಸ್ಕಂದಾಶ್ರಮಕ್ಕೆ ಒಪ್ಪಿಸುತ್ತಿದ್ದ ಕಾಣಿಕೆಗಳ ಒಂದು ಪಾಲು ಮಾತೃ ದೇಗುಲದ ನಿವಾಸಿಗಳಿಗೂ ಅಲ್ಲಿನ ವೆಚ್ಚಕ್ಕೂ ಹಂಚಿ ಹೋಗುವ ಪ್ರಸಂಗ ಒದಗಿತು. ಆಗ ಸ್ಕಂದಾಶ್ರಮವನ್ನು ನಡೆಸುತ್ತಿದ್ದ ಯಜಮಾನನ ಮನಸ್ಸಿನಲ್ಲಿ ಬೇರೊಂದೇ ವಿಚಾರ ಸರಣಿ ಮೂಡಿತು. ತಮ್ಮ ಆಶ್ರಮಕ್ಕೆ ಬರುತ್ತಿರುವ ವರಮಾನ ವಾಸುದೇವನಿಗೆ ಎಂದರೆ ಭಗವಾನನಿಗೆ ಬರುತ್ತಿರುವ ಕಾಣಿಕೆಯೇ ಹೊರತು ವಸುದೇವಗೆ ಮಾತೆಗೆ ಸಲ್ಲಬೇಕಾದ ಕಾಣಿಕೆಗಳಲ್ಲ ಎಂದು ಆತ ವಾದಿಸತೊಡಗಿದ. ಅದಕ್ಕೆ ಭಗವಾನರು ವಸುದೇವನಿಲ್ಲದೆ ಹೋದರೆ ಈ ವಾಸುದೇವ ಎಲ್ಲಿ ಇರುತ್ತಿದ್ದ ಎಂದು ಪ್ರಶ್ನಿಸಬೇಕಾಯಿತು. ಅವರ ಈ ಮಾತು ಭಗವಾನರಿಗೆ ತಮ್ಮ ತಾಯಿಯ ವಿಚಾರದಲ್ಲಿದ್ದ ಅಪಾರ ಭಕ್ತಿಯನ್ನು ಸೂಚಿಸುವುದಲ್ಲದೆ ಅಂದಿಗೆ ಸ್ಕಂದಾಶ್ರಮದ ಯಜಮಾನನ ಆಕ್ಷೇಪ ನಿಂತಿತು. 1922 ಡಿಸೆಂಬರ್ ತಿಂಗಳಿನಲ್ಲಿ ಭಗವಾನರು ಸ್ಕಂದಾಶ್ರಮವನ್ನು ಬಿಟ್ಟು ಮಾತೃ ದೇಗುಲಕ್ಕೆ ಬಂದು ವಾಸಿಸತೊಡಗಿದರು. ಯಾವುದೋ ಅಯಾಚಿತ ಶಕ್ತಿ ಹಾಗೆ ಬಂದವರು ಮರಳದಂತೆ ಕೆಲಸ ಮಾಡಿರಬೇಕು. ಇಲ್ಲಿಗೆ ಬರುತ್ತಿದ್ದ ಭಕ್ತರು ನಿತ್ಯವೂ ಅವರಿಗೆ ಭಿಕ್ಷೆ ಸಲ್ಲಿಸತೊಡಗಿದುದರಿಂದ ಅವರು ಸ್ಕಂದಾಶ್ರಮಕ್ಕೆ ಮರಳುವ ಪ್ರಸಂಗವು ಉಳಿಯಲೇ ಇಲ್ಲ. 1940ನೇ ಇಸವಿ ಮಾರ್ಚ್ 17ನೇ ದಿನ ಎಂಬುದು ಒಂದು ಚಿರಸ್ಮರಣೀಯ ದಿವಸ. ಚಿನ್ನಸ್ವಾಮಿ ಮತ್ತು ಅವರ ಶಿಷ್ಯವರ್ಗದವರು ಕೂಡಿ ಮಾಡಿದ 10 ವರ್ಷಗಳ ಅಖಂಡ ಸೇವೆಯ ದೆಸೆಯಿಂದಾಗಿ ಮಾತೃ ದೇಗುಲ ಪೂರ್ಣಗೊಂಡಿತು. ಅದು ಭಗವಾನರ ಆಶೀರ್ವಾದದಿಂದ ತೊಡಗಿದ್ದು 1939ನೇ ಇಸವಿ ಸೆಪ್ಟೆಂಬರ್ 1ರ ದಿನ ಮುಂದೆಯೂ ಅದರ ಮೇಲೂ ತನಿಖೆಯನ್ನು ಭಗವಾನರೇ ನೋಡಿಕೊಳ್ಳುತ್ತಿದ್ದರು. 4 ದಿನಗಳ ಕಾಲ ಶ್ರೀ ರಮಣಾಶ್ರಮವೆಂಬುದು ಅವರ ಅನುಗ್ರಹದಿಂದ ಶಿವನ ಕೈಲಾಸಕ್ಕೆ ಎಣೆಯಾಗಿ ಶೋಭಿಸಿತು. ಮಹಾ ಕುಂಭಾಭಿಷೇಕದಲ್ಲಿ ಅಲ್ಲಿನ ಪ್ರತಿಮೆಗಳ ಮೇಲೆ ತೀರ್ಥೋದಕವನ್ನು ಸುರಿಯುವ ಸಮಯಕ್ಕಿಂತ
ಪೂಜೆಗಿಂತ 2 ದಿವಸ ಮುಂಚಿತವಾಗಿಯೇ ಭಗವಾನರು ಆ ದೇಗುಲದ ಒಳಗೆ ಶ್ರೀಚಕ್ರಮೇರುವಿನ ಪ್ರತಿಷ್ಠೆಯ ಕೆಲಸವನ್ನು ತಾವಾಗಿಯೇ ನಿಂತು ನಿರ್ದೇಶಿಸಿದ್ದರು. ಅದು ವಿಪರೀತ ಸೆಕೆಯ ದಿನವಾಗಿದ್ದರೂ 1.5 ಗಂಟೆಯ ಕಾಲ ಅಲ್ಲೇ ಕುಳಿತು ಕೆಲಸಗಾರರಿಗೆ ನಿರ್ದೇಶನ ನೀಡಿದ್ದರು. ಅಭಿಷೇಕದ ಮುಂಚಿನ ರಾತ್ರಿ ಅವರು ಸಂಗಡಿಗರೊಡನೆ ವೇದಘೋಷ ಮಾಡುತ್ತಾ ಮೆರವಣಿಗೆ ಹೊರಟರು. ಅನಂತರ ಮಾತೃದೇಗುಲ ಮತ್ತು ಸಭಾಂಗಣಗಳ ಬಾಗಿಲನ್ನು ತೆರೆದು ಒಳಹೊಕ್ಕು ಮಾತೃಭೂತೇಶ್ವರ ಲಿಂಗವನ್ನು ಶ್ರೀಚಕ್ರ ಮೇರುವನ್ನು 10 ನಿಮಿಷಗಳ ಕಾಲ ಮುಟ್ಟಿಕೊಂಡು ನಿಂತರು. ಅನಂತರ ಅವರು ದೇಗುಲವನ್ನು ಅಲ್ಲಲ್ಲಿ ಮುಟ್ಟಿ ನೋಡಿ ಪರೀಕ್ಷಿಸುತ್ತಾ ಸುತ್ತುವರಿದು ಗರ್ಭಗೃಹದ ಮುಂಗಡೆ ಇರುವ ಸಭಾಮಂಟಪದಲ್ಲಿ ಕಾಲಿರಿಸಿದರು. ಪ್ರತಿಷ್ಠಾಪನೆ ನಡೆದ ಬಳಿಕ ಮೊದಲನೇ ಆರಾಧನೆಯು ಅವರ ಸನ್ನಿಧಿಯಲ್ಲೇ ಜರುಗಿತು. ಈ ಸಂದರ್ಭದಲ್ಲಿ ಪೂರಿಯ ಜಗದ್ಗುರುಗಳಾದ ಶಂಕರಾಚಾರ್ಯರು ಅಲ್ಲಿಗೆ ಆಗಮಿಸಿದ್ದಲ್ಲದೆ ಅಲ್ಲಿ ನಡೆದ ಅವತ್ತಿನ ಕಾರ್ಯಕಲಾಪಗಳಲ್ಲಿ ಉತ್ಸಾಹದಿಂದ ಭಾಗಿಗಳಾದರು. ನಮ್ಮ ದೇಶದ ವಾಸ್ತುಶಾಸ್ತ್ರಕ್ಕೆ ಸಮನಾಗಿ ವೈದ್ಯನಾಥ ಸ್ಥಪತಿ ಎಂಬುವರಿಂದ ನಿರ್ಮಾಣಗೊಂಡ ಈ ದೇವಾಲಯ ಭಗವಾನನಿಗೆ ಮಾತೆಯ ಮೇಲೆ ಎಷ್ಟು ಪ್ರೀತಿ ಇತ್ತು ಎಂಬುದರ ದ್ಯೋತಕವಾಗಿತ್ತು. ಅವಿಚ್ಛಿನ್ನರಾದರು ಭಗವಾನ್ ರಮಣರು. ಮಾತೃದೇಗುಲ ಪ್ರಾರಂಭೋತ್ಸವ ಎಂಬುದು ಒಂದು ದೃಷ್ಟಿಯಿಂದ ಭಗವಾನನಿಗೆ ತಮ್ಮ ತಾಯಿಯನ್ನು ಕುರಿತಿದ್ದ ಪ್ರೇಮದ ಬಾಹ್ಯ ಸಂಕೇತವೆನ್ನಬೇಕು. ಅನಂತರ ಅವರ ಆರೋಗ್ಯ ಕುಸಿಯತೊಡಗಿತು. ಅವರು 14ನೇ ಏಪ್ರಿಲ್ 1950 ದಿನ ತಮ್ಮ ತಂದೆ ಅರುಣಾಚಲದಲ್ಲಿ ವಸ್ತುಶಃ ಐಕ್ಯರಾದರು. ಅವರ ಶರೀರವನ್ನು ಮಾತೃದೇಗುಲದ ಸಮೀಪದಲ್ಲಿ ಸಮಾಧಿ ಮಾಡಿದರು. ಆ ಬಳಿಕ ಅಲ್ಲಿ 1967ರಲ್ಲಿ ರಮಣೇಶ್ವರ ಮಹಾಲಿಂಗವನ್ನು ಪ್ರತಿಷ್ಠಾಪಿಸಿದರು. ಅಲ್ಲಿಂದ ಮುಂದಕ್ಕೆ ಅವಿಚ್ಛಿನ್ನರಾದ ಆ ತಾಯಿ ಮಕ್ಕಳಿಬ್ಬರ ಸಮಾಧಿಗಳು ಜಗತ್ತಿನ ಎಲ್ಲೆಡೆಗಳಿಂದಲೂ ಸತ್ಯಾನ್ವೇಷಿಗಳನ್ನು ಆಕರ್ಷಿಸುವ ಒಂದು ಕೇಂದ್ರವಾಯಿತು. ಅವರೆಲ್ಲರಿಗೂ ತಮ್ಮ ತಮ್ಮ ಅಭಿಷ್ಟಾರ್ಥ ಸಿದ್ಧಿಸಿ ಸಂಸಾರ ಚಕ್ರದ ಬಂಧನದಿಂದ ಬಿಡುಗಡೆ ದೊರೆಯುವಂತಾಯಿತು. ಭಗವಾನರು ಮತ್ತು ಅಳಗಮ್ಮರ ನಡುವಣ ಪ್ರೇಮ ದೈವೀ ಪ್ರೇಮದ ಪಾವಿತ್ರ್ಯವನ್ನು ಸಾರ್ವತ್ರಿಕತೆಯನ್ನು ಪ್ರಕಟಿಸುವಂತಹದ್ದು. ಭಗವಾನರು ತಮ್ಮ ತಾಯಿಯನ್ನು ನೋಡಿಕೊಂಡ ಬಗೆಯನ್ನು ನಾವು ತಿಳಿದೆವಾದರೆ ಅದು ದೈವೀ ಸ್ವರೂಪದ ಬೆಳಗನ್ನೆಲ್ಲ ಸಾರುವ ಶಕ್ತಿ ಎನಿಸುತ್ತದೆ. ಪರಿಶುದ್ಧವಾದ ಅವರ ಮಾನವೀ ಜೀವನದ ದೈವ ಸ್ವರೂಪದ ಪೂರ್ಣ ವೈಭವವನ್ನು ಸಾರುವಂತಹ ಶಕ್ತಿಯೇ ಇದಾಗಿದೆ. ಓಂ ನಮೋ ಭಗವತೆ ಶ್ರೀರಮಣ. ನಮೋ ರಮಣ. ಮಾತೆಗೆ ಮುಕ್ತಿಯನ್ನು ನೀಡಿದರು. ಆದರೆ ಎಲ್ಲ ದೈವಿ ಪುರುಷರಂತೆ ಸುಮ್ಮನೆ ಹಾಗೆ ಪವಾಡವಾಗಿ ನೀಡಲಿಲ್ಲ. ತಾನು ಏನೇನು ಜೀವನದಲ್ಲಿ ಅನುಭವಿಸಬೇಕಿತ್ತೋ ಎಲ್ಲವನ್ನೂ ಆತ್ಮವಿಚಾರವನ್ನು ಮಾಡಿ ಎಲ್ಲ ಸಂಕಲ್ಪಗಳು ಎಲ್ಲ ಯೋಚನೆಗಳನ್ನು ಧ್ವಂಸ ಮಾಡಿ ಅದಾದ ನಂತರ ಭಗವಾನರು ತನ್ನ ತಾಯಿಗೆ ಮುಕ್ತಿಯನ್ನು ನೀಡಿದರು. ಹಾಗೆ ನಾವು ಈ ದೇಹದಲ್ಲಿರುವಾಗಲೇ ಜೀವನ್ಮುಕ್ತಿಯನ್ನು ಅಡೆಯಬಹುದು ಎಂದು ನಮಗೆಲ್ಲರಿಗೂ ಆತ್ಮವಿಚಾರದ ದಾರಿಯನ್ನು ಭಗವಾನರು ತಿಳಿಸಿದ್ದಾರೆ. ಆ ಆತ್ಮವಿಚಾರದ ದಾರಿಯನ್ನು ಹೇಗೆ ನಾವು ಹಿಡಿಯಬೇಕು, ಆತ್ಮವಿಚಾರ ಹೇಗೆ ಮಾಡಬೇಕು ಅಂತ ನಂದಕುಮಾರ್ಜಿಯವರು ಇವಾಗ ನಮಗೆ ಅದರ ಬಗ್ಗೆ ಮಾತಾಡಿ ಅದನ್ನು ಅಭ್ಯಾಸವನ್ನು ಮಾಡಿಸ್ತಾರೆ. ನಮೋ ರಮಣ. ಈ ಸತ್ಸಂಗದ ಆತ್ಮವಿಚಾರ ಅಭ್ಯಾಸವನ್ನು ಮಾಡುವುದು ಮೊದಲು ಭಗವಾನರ ಉಪದೇಶಗಳು ಅಡಗಿರುವ ಈ ಆತ್ಮವಿಚಾರ 1900ರಿಂದ 1950ರವರೆಗೆ ಭಗವಾನ್ ರಮಣರು ಉತ್ತರಿಸುತ್ತಾರೆ ಅನ್ನುವ ಈ ಪ್ರಶ್ನೋತ್ತರಗಳ ಸಂಗ್ರಹವನ್ನು ನಮ್ಮ ಫೌಂಡರ್ ಪ್ರೆಸಿಡೆಂಟರಾದ AR ನಟರಾಜನ್ ಅವರು ಮಾಡಿದ್ದಾರೆ. ಅದರಿಂದ ಪ್ರಶ್ನೋತ್ತರಗಳನ್ನು ನಾವು ಮೊದಲು ಓದಿ ಧ್ಯಾನ ಮಾಡ್ತಾ ಇದ್ದೀವಿ. ಅದನ್ನು ಮುಂದುವರಿಸುತ್ತಾ ರೇವತಿಯವರು ಇವತ್ತು ಸಹ ನಮಗಾಗಿ 4ನೇ ಪ್ರಶ್ನೆ ಮತ್ತೆ ಅದಕ್ಕೆ ಇರುವಂತಹ ಉತ್ತರವನ್ನು ಓದಲಿದ್ದಾರೆ. ಪ್ರಶ್ನೆ: ಭಕ್ತ, ನಾನು ಎಂಬ ರೂಪದಲ್ಲಿರುವ ಅಹಂಕಾರದ ಮೂಲವನ್ನು ಶೋಧಿಸುವಾಗ
ಎಲ್ಲ ರೀತಿಯ ವಿವಿಧ ಆಲೋಚನೆಗಳು ಅಸಂಖ್ಯಾತವಾಗಿ ಏಳುವಂತೆ ತೋರುತ್ತವೆ. ಆದರೆ ಆದರೆ ಯಾವುದೊಂದು ನಾನು ಆಲೋಚನೆಯನ್ನು ಬಿಟ್ಟು ಪ್ರತ್ಯೇಕವಾಗಿರಲಾರದು. ಮತ್ತೊಮ್ಮೆ ಪ್ರಶ್ನೆ: ನಾನು ಎಂಬ ರೂಪದಲ್ಲಿರುವ ಅಹಂಕಾರದ ಮೂಲವನ್ನು ಶೋಧಿಸುವಾಗ ಎಲ್ಲ ರೀತಿಯ ವಿವಿಧ ಯೋಚನೆಗಳು, ಆಲೋಚನೆಗಳು ಅಸಂಖ್ಯಾತವಾಗಿ ಏಳುವಂತೆ ತೋರುತ್ತವೆ. ಆದರೆ ಯಾವುದೊಂದು ನಾನು ಆಲೋಚನೆಯನ್ನು ಬಿಟ್ಟು ಪ್ರತ್ಯೇಕವಾಗಿರಲಾರದು. ಮಹರ್ಷಿ ಹೇಳ್ತಾರೆ ಅದಕ್ಕೆ, ಪ್ರಥಮಾ ವಿಭಕ್ತಿಯಾದ ಕರ್ತೃ ಪದವು ಗೋಚರಿಸಲಿ ಅಥವಾ ಇಲ್ಲದಿರಲಿ, ಇತರ ವಿಭಕ್ತಿಗಳು ಕಾಣಿಸಿಕೊಳ್ಳುವ ವಾಕ್ಯಗಳಲ್ಲಿ ಪ್ರಥಮಾ ವಿಭಕ್ತಿಯು ಆಧಾರವಾಗಿರುತ್ತದೆ. ಅಂತೆಯೇ ಹೃದಯದಲ್ಲಿ ಗೋಚರವಾಗುವ ಎಲ್ಲ ಆಲೋಚನೆಗಳಿಗೂ ಮೊದಲನೇ ಮಾನಸಿಕ ವಿಧಿಯಾದ ನಾನು ದೇಹ ಎಂಬ ರೂಪದ ಅರಿವಾಗುವ ಅಹಂಕಾರವು ಆಧಾರವಾಗಿರುತ್ತದೆ. ಅದು ತಲೆ ಎತ್ತಿದಾಗ ಇತರ ಎಲ್ಲ ಆಲೋಚನೆಗಳು ಏಳಲು ಅದು ಕಾರಣ ಮತ್ತು ಮೂಲಭೂತವಾಗಿರುತ್ತದೆ. ಆದ್ದರಿಂದ ಬಂಧನದ ಭ್ರಮೆಯ ವೃಕ್ಷದ ಬೇರನ್ನು ನಾಶ ಮಾಡಿದರೆ ಉಳಿದೆಲ್ಲ ಆಲೋಚನೆಗಳು ಬೇರು ಕಿತ್ತ ಮರದಂತೆ ಕ್ಷಯಿಸಿ ಹೋಗುವು. ಆಧ್ಯಾತ್ಮಿಕ ಶಿಸ್ತಿಗೆ ವಿಘ್ನಗಳಾಗಿ ಯಾವ ಆಲೋಚನೆಗಳು ಹುಟ್ಟಿದರೂ ಮನಸ್ಸನ್ನು ಅವುಗಳ ದಿಶೆಯಲ್ಲಿ ಹೋಗಲು ಬಿಡಬಾರದು. ಆದರೆ ತನ್ನ ಆತ್ಮದಲ್ಲಿ ವಿಶ್ರಮಿಸುವಂತೆ ಮಾಡಬೇಕು. ಏನೆಲ್ಲ ಸಂಭವಿಸಿದರೂ ಸಾಕ್ಷಿಯಂತೆ ಇರಬೇಕು. ಏನೇ ವಿಚಿತ್ರ ಘಟನೆಗಳು ಸಂಭವಿಸಿದರೂ ಸಂಭವಿಸಲಿ ನೋಡೋಣ ಎಂಬ ಮನೋವೃತ್ತಿಯನ್ನು ತಳೆಯಬೇಕು. ಇದು ವ್ಯಕ್ತಿಯ ಅಭ್ಯಾಸವಾಗಬೇಕು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ವ್ಯಕ್ತಿಯು ತೋರಿಕೆಗಳೊಡನೆ ತಾದಾತ್ಮ್ಯ ಹೊಂದಬಾರದು ಹಾಗೂ ತನ್ನ ಆತ್ಮವನ್ನು ತಾನು ಎಂದು ತೊರೆಯಬಾರದು. ದೇಹವನ್ನು ಆತ್ಮವೆಂದು ನೋಡುವ ಮತ್ತು ಹಿಂದೆ ತಿಳಿಸಿದ ಅಡೆತಡೆಗಳಿಗೆ ಕಾರಣವಾದ ಮನಸ್ಸನ್ನು ನಾಶ ಮಾಡಲು ಇದೊಂದು ಸರಿಯಾದ ಮಾರ್ಗ. ಅಹಂಕಾರವನ್ನು ಸುಲಭವಾಗಿ ನಾಶ ಮಾಡುವ ಈ ವಿಧಾನವನ್ನು ಭಕ್ತಿ, ಧ್ಯಾನ, ಯೋಗ ಮತ್ತು ಜ್ಞಾನ ಎಂದು ಕರೆಯಲು ಯೋಗ್ಯವಾಗಿದೆ. ಏಕೆಂದರೆ ಈಶ್ವರನು ಆತ್ಮಸ್ವರೂಪನಾಗಿದ್ದು ಹೃದಯದಲ್ಲಿ ನಾನು ಎಂಬುದಾಗಿ ಪ್ರಕಾಶಿಸುತ್ತಾನೆ ಹಾಗೂ ಆಲೋಚನೆಯೇ ಬಂಧನವೆಂದು ಶಾಸ್ತ್ರಗಳು ದೃಢೀಪಡಿಸಿವೆ. ಅವನ್ನು ಅಂದರೆ ಈಶ್ವರ ಆತ್ಮನನ್ನು ಎಂದಿಗೂ ಮರೆಯದೆ ಶಾಂತವಾಗಿರುವುದು ಉತ್ತಮವಾದ ಶಿಸ್ತನ್ನು ಕಾಪಾಡುವಿಕೆಯಾಗಿದೆ. ಯಾವುದೇ ಮಾರ್ಗದಲ್ಲಾಗಲಿ ನಾನು ಆಲೋಚನೆಯ ರೂಪದಲ್ಲಿರುವ ಮನಸ್ಸು ಅವನಲ್ಲಿ ಆತ್ಮದಲ್ಲಿ ಲೀನವಾಗುತ್ತದೆ. ಇದೇ ಶಾಸ್ತ್ರದ ಅಂತಿಮ ಬೋಧನೆಯಾಗಿದೆ. ನಮೋ ರಮಣ, ಧನ್ಯವಾದಗಳು. ಈ ಪ್ರಶ್ನೆ ಉತ್ತರದಲ್ಲಿ ಭಗವಾನರ ಉತ್ತರದಲ್ಲಿ 2 ಭಾಗಗಳನ್ನು ಕಂಡು ಬರುತ್ತವೆ. ಅದರಲ್ಲಿ ಮೊದಲನೇ ಭಾಗವನ್ನು ಕಳೆದ ವಾರ ನೋಡಿದ್ದೀವಿ. ಈ ಪ್ರಶ್ನೆನೇ ಗಂಭೀರಂ ಶೇಷಯ್ಯರ್ ಏನಕ್ಕೆ ಕೇಳ್ತಾರೆ ಅಂದ್ರೆ ನಾವು ನೋಡಿದ್ವಿ. 3ನೇ ಪ್ರಶ್ನೆಯಲ್ಲಿ ಭಗವಾನರು ಆತ್ಮವಿಚಾರ ಮಾಡೋದು ಹೇಗೆ ಅನ್ನುವ ಉತ್ತರವಾಗಿ ಈ ನಾನು ಎಂದು ಹೇಳುವುದು ಯಾವುದು ಅಂತ ನಾವು ವಿಚಾರ ಮಾಡಿದಾಗ ಆವಾಗ ಅಖಂಡವಾಗಿ ಸ್ಫುರಣವಾಗಿ ನಾನು ಅಂತ ಆ ಪರಮಾತ್ಮ ಎದ್ದು ಗೋಚರಿಸುತ್ತಾನೆ ಅಂತ ಹೇಳ್ಬಿಡ್ತಾರೆ. ಆದರೆ ಗಂಭೀರಂ ಶೇಷಯ್ಯರ ಅನುಭವದಲ್ಲಿ ಹಂಗಿಲ್ಲ. ನಾನು ಯಾರು ಅಂತ ವಿಚಾರಿಸುವಾಗ ವಿವಿಧವಾದ ಯೋಚನೆಗಳು ಬರ್ತಾ ಇದೆ ಅನ್ನೋದನ್ನು ಈ ಪ್ರಶ್ನೆಯಲ್ಲಿ ಕೇಳಿರ್ತಾರೆ. AR ನಟರಾಜನ್ರವರು ಈ ಸಂಗ್ರಹವನ್ನು ಸೇರಿಸುವಾಗ 2ಕ್ಕೂ ಸಂಬಂಧ ಇರೋದ್ರಿಂದ ಈ ಪ್ರಶ್ನೋತ್ತರವನ್ನು ಸೇರಿಸಿದ್ದಾರೆ. ಇಲ್ಲಿ ಏನಂತ ಕೇಳ್ತಾರೆ ಗಂಭೀರಂ ಶೇಷಯ್ಯರ್ ಅಂದ್ರೆ, ನಾನು ಎಂಬುವ ರೂಪದಲ್ಲಿರುವ ಅಹಂಕಾರದ ಮೂಲವನ್ನು ಶೋಧಿಸುವಾಗ ಎಲ್ಲಾ ರೀತಿಯ ವಿವಿಧ ಆಲೋಚನೆಗಳು ಅಸಂಖ್ಯಾತವಾಗಿ ಹೇಳುತ್ತದೆ ಅಲ್ವಾ. ನೀವು ಹೇಳ್ದಂಗೆ ಈ ಕೂಡಲೇ ಸ್ಫುರಣವಾದ ನಾನು ಅಂತ ಹೇಳುವುದಿಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಅದಕ್ಕೆ ಭಗವಾನರು ಆ ಮೊದಲನೇ ಭಾಗ ನಾವೇನ್ ನೋಡಿದ್ವಿ ಕಳೆದ ವಾರ, ಅದನ್ನು 1 ನಿಮಿಷ ನೋಡೋಣ. ಏನ್ ಹೇಳಿರ್ತಾರೆ ಭಗವಾನರು, ಈ ಯಾವುದೇ ವಾಕ್ಯ ಇರಲಿ ಅದರಲ್ಲಿ
ಈ ಪ್ರಥಮ ವಿಭಕ್ತಿಯಾದ ನಾನು ಅನ್ನುವುದು ಅಡಗಿರುತ್ತೆ. ಅದು ತೋರದೆ ಇರಲಿ. ಇವಾಗ ಆ ಬಾಗಿಲು ಅಲ್ಲಿ ತೆಗೆದಿದೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಆ ಬಾಗಿಲಲ್ಲಿ ತೆಗೆದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅನ್ನೋದು ಅಲ್ಲಿ ಅಡಗಿರುತ್ತೆ. ಹಂಗಾಗಿ ಆ ಪ್ರಥಮ ವಿಭಕ್ತಿ ತೋರದೇ ಇರಲಿ, ಯಾವ ವಾಕ್ಯದಲ್ಲೂ ಅದು ಹೇಗೆ ಅಡಗಿರುತ್ತೋ ಅದೇ ರೀತಿಯಾಗಿ ಹೃದಯದಲ್ಲಿ ತೋರುವಂತಹ ಎಷ್ಟೇ ಯೋಚನೆಗಳು, ವಿವಿಧವಾದ ಯೋಚನೆಗಳು, ಅಸಂಖ್ಯಾತವಾದ ಯೋಚನೆಗಳು ಇರಲಿ, ಅವು ಎಲ್ಲವೂ ಸಹ ಈ ನಾನು ಅನ್ನುವ ಪ್ರಥಮ ಯೋಚನೆ ಎದ್ದ ಮೇಲೇನೆ, ಆಧಾರವಾಗಿ ಇರುವಾಗಲೇನೆ ತೋರ್ಲಿಕ್ಕೆ ಸಾಧ್ಯ. ಹಾಗಾಗಿ ಈ ನಾನು ಅನ್ನುವ ಯೋಚನೆಯನ್ನು ಕೀಳುವಾಗ ನಾವು ಬೇರು ಸಹಿತ ಕಿತ್ತ ಮರ ಹೇಗೆ ಉದುರೋಗುತ್ತೋ ಅದೇ ರೀತಿಯಾಗಿ ಸಕಲ ಯೋಚನೆಗಳು, ಈ ನಾನು ಅನ್ನುವ ಯೋಚನೆ ಯಾವಾಗ ನಾಶವಾಗ್ತದೋ ಆವಾಗ ಸಕಲ ಯೋಚನೆಗಳು ಕಿತ್ತೋಗ್ತದೆ. ಹಾಗಾಗಿ ಯಾವುದೇ ಯೋಚನೆ ಅಡಚಣೆಯಾಗಿ ಬೇರೆಯಾಗಿ ಬರಲಿ, ಮನಸ್ಸನ್ನು ಅದರ ಹಿಂದೆ ನಾವು ಆ ದಶೆಯಲ್ಲಿ ಬಿಡಬಾರದು ಅಂತ ಹೇಳಿ ಮೊದಲನೇ ಭಾಗವನ್ನು ಮುಗಿಸಿರ್ತಾರೆ. ವಿಶ್ರಾಂತಿಯಾಗಿ ಆ ನಾನು ಅನ್ನುವ ಯೋಚನೆ ಆತ್ಮದ ಆ ಪರಮಾತ್ಮನಲ್ಲಿ, ಆ ಈಶ್ವರನಲ್ಲಿ ವಿಶ್ರಾಂತಿಯಾಗಿ ಇರಬೇಕು ಅಂತ ಹೇಳಿಬಿಟ್ಟು ಎರಡನೇ ಭಾಗದಲ್ಲಿ ಭಗವಾನರು ಹೇಗೆ ವಿವರಿಸಿರ್ತಾರೆ, ನಾವು ಇದನ್ನು ಈ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸುವುದು. ದೈನಂದಿನ ಜೀವನದಲ್ಲಿ 108 ವಿಷಯಗಳು ನಮ್ಮ ಕಣ್ಣೆದುರಿಗೆ ನಡೀತಾ ಇದೆ. ಯಾವಾಗ ಹೇಗೆ ಆತ್ಮನನ್ನು ಹಿಡಿಯೋದು ಅನ್ನೋದಕ್ಕೆ ಭಗವಾನರು ಉತ್ತರವಾಗಿ ಏನೆಲ್ಲ ಸಂಭವಿಸಿದರೂ ಸಾಕ್ಷಿ ಅಂತ ಇರಬೇಕು. ನಾವು ಹೇಗೆ ಇರಬೇಕು ಅಂದ್ರೆ ಅದರಲ್ಲಿ ಒಳ್ಳೆಯದು, ಇದು ಕೆಟ್ಟದು, ಇದು ಆಗಬೇಕಾಯ್ತು, ಇದು ಆಗಬಾರ್ದಿತ್ತು, ಇದು ನನಗೆ ಬೇಕಾಗಿದ್ದು, ಅದು ಬೇಡದೇ ಇರುವುದು ಅಂತ ಈ ಎರಡು ದ್ವಿಧ ಇಲ್ದಲೆ, ಒಳ್ಳೆಯದು ಕೆಟ್ಟದು ಅನ್ನುವ ಈ ದ್ವಿಧ ಇಲ್ದಲೆ ಮನಸ್ಸು ಬರೀ ಸಾಕ್ಷಿ ಮಾತ್ರವಾಗಿ ಇರಬೇಕು. ಸಾಕ್ಷಿ ಅಂದ್ರೆ ಅವಾಗ ಏನಾಗುತ್ತೆ, ಅಲ್ಲಿಂದ ಆ ವೈರಾಗ್ಯವನ್ನು ನಾವು ಹೊಂದಿರುತ್ತೀವಿ. ಆ ಘಟನೆಗಳಿಂದ ಆ ಅರಿವು ಬೇರೆಯಾಗಿ ನಿಂತಿರುತ್ತೆ. ಏನೇ ವಿಚಿತ್ರವಾದ ಘಟನೆಗಳು ಸಂಭವಿಸಲಿ, ನೋಡಿಕೊಳ್ಳೋಣ ಅಂತ ಭಾವನೆ ಇರಬೇಕು ಅಂತ ಹೇಳಿರ್ತಾರೆ. ಮುಂದಕ್ಕೆ ಅದೇ ಪುಸ್ತಕದಲ್ಲಿ ಇನ್ನೊಂದು ಪ್ರಶ್ನೆಯಲ್ಲಿ ಗಂಭೀರಂಶೇಷರು ಕೇಳ್ತಾರೆ, ಮನಸ್ಸನ್ನು ಹಿಂಗೆ ಹೇಳ್ಬೋದಲ್ವಾ, ಏನಾದರೂ ನಡೆದರೆ ನಡೆಯಲಿ ಅಂತ ಹೇಳ್ತಾ ನಾವು ಒಳಗೆ ಹೋದರೆ ಸಾಕಲ್ವಾ ಅಂತ. ಅವಾಗ ಭಗವಾನ್ರು ಹೇಳ್ತಾರೆ, ಅದನ್ನು ನಿನಗೆ ಒಂದು ಸಪೋರ್ಟ್ ಆಗಿ ಕೊಟ್ಟೆ ಅಷ್ಟೇ, ಅದನ್ನು ಇಟ್ಕೋಬಾರ್ದು, ನೀವು ನೇರಾಗಿ ಈ ನಾನು ಅನ್ನೋ ಯೋಚನೆಯನ್ನು ಆತ್ಮಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿರ್ತಾರೆ. ಅಂದ್ರೆ ಇದನ್ನು ನಾವು ವಿಚಾರವನ್ನು ಶುರು ಮಾಡುವಾಗ ಈ ಬಹಿರ್ಮುಖವಾಗಿ ಮನಸ್ಸಿರುವಾಗ ಏನ್ ಮಾಡ್ಬೇಕು, ಈ ಘಟನೆಗಳ ಹಿಂದೆ ಹೋಗದಲೇ ಏನೇ ಸಂಭವಿಸಲಿ ನೋಡ್ಕೊಳ್ಳೋಣ ಅನ್ನೋ ಭಾವನೆ, ಅದು ವಿಚಾರಕ್ಕೆ ಸಾಕ್ಷಿಯಾಗಿ ಇರಲಿಕ್ಕೆ ನಮಗೆ ಅನುಕೂಲವಾಗಿರುತ್ತೆ ಅಂತ ಹೇಳಿರ್ತಾರೆ. ಇನ್ನೊಂದು ರೀತಿಯಾಗಿ ಹೇಳಬೇಕು ಅಂದ್ರೆ ಯಾವುದೇ ವಿಷಯ ನಡೆಯಲಿ ಐಡೆಂಟಿಫೈ ಮಾಡ್ಕೋಬಾರ್ದು. ಐಡೆಂಟಿಫೈ ಅಂದ್ರೆ ಅಲ್ಲಿ ವಿಷಯಗಳು ನಡೆಯುವಾಗ ನಮಗೆ ಅದರಲ್ಲಿ ಒಂದು ರೋಲ್ ಇದೆ ಅಂತ ತಿಳ್ಕೊಳ್ತೀವಿ. ನಾನು ಇದರಲ್ಲಿ ಸಂಬಂಧಿಸಿರುವನು, ನಾನು ಪ್ರಜೆ, ನಾನು ತಂದೆ, ನಾನು ತಾಯಿ, ನನಗೆ ಇದರಲ್ಲಿ ಸರಿಯಾಗಿ ಸಿಕ್ಕಾಕೊಂಡಿದ್ದೀನಿ ಅನ್ನುವ ಆ ತಾದಾತ್ಮ್ಯ ಭಾವ, ಐಡೆಂಟಿಫಿಕೇಶನ್ ಅನ್ನೋದು ಇರಬಾರದು ಅಂತ ಇನ್ನೊಂದು ರೀತಿಯಲ್ಲೂ ನಮಗೆ ಸಹಾಯ ಭಗವಾನರು ಮಾಡಿಕೊಟ್ಟಿರ್ತಾರೆ. ಈ ರೀತಿಯಾಗಿ ನಡೆಯುವ ಘಟನೆಗಳಲ್ಲೂ ನಮಗೆ ಯಾವ ತರ ತಾದಾತ್ಮ್ಯವೂ ಇಲ್ಲ. ಹೇಳುವ ಯೋಚನೆಗಳು ಹಿಂದೇನು ನಾವು ಆ ದಶೆಯಲ್ಲಿ ಹೋಗ್ತಾ ಇಲ್ಲ. ಏನ್ ಮಾಡ್ತಾ ಇದೀವಿ, ಈ ನಾನು ಅನ್ನುವ ಯೋಚನೆ ಮನಸ್ಸು ಏನಿದೆ ಅದು ಇವಾಗ ಈ ಪೂರ್ಣವಾದ ಅರಿವಾಗಿ ಆ ಅಹಂ ಅಂತ ಸ್ಫುರಣವಾಗಿ ಇರುವಂತಹ ಆತ್ಮನಲ್ಲಿ ವಿಶ್ರಾಂತಿಯಾಗಿ ಇರುವಂತಹ ಈ ನೆಲೆಯನ್ನೇ ಭಕ್ತಿ, ಧ್ಯಾನ, ಯೋಗ, ಜ್ಞಾನ ಇಂಥ ಹೆಸರೆಲ್ಲ ಇದು ಒಂದಕ್ಕೆ ಹೇಳ್ಬೋದು, ಇದು ಯೋಗ್ಯವಾಗಿದೆ ಅಂತ ಹೇಳ್ತಾರೆ. ಯಾವುದು ಯೋಗ್ಯವಾಗಿದೆ? ಈ ಆತ್ಮವಿಚಾರ ಅನ್ನುವುದು ಏನೇ ಘಟನೆಗಳು ನಡೆದರೂ ನಡೆಯಲಿ ಅಂತ ಸಾಕ್ಷಿ ಮಾತ್ರವಾಗಿದ್ದು, ಅವು ಯಾವರಲ್ಲೂ ನಮ್ಮ ತಾದಾತ್ಮ್ಯ ಭಾವ ಇಲ್ದಲೆ, ಹೋಗುವಂತ ಯೋಚನೆಗಳ ದಶೆಯಲ್ಲೂ ಹೋಗದಲೆ, ಈ ನಾನು ಯಾರು ಅಂತ ನನಗೆ ಯಾರು ಉದ್ಭವ ಸ್ಥಾನದಲ್ಲಿ ನನಗೆ ಇರುವಿಕೆ ಕೊಟ್ಕೊಂಡಿದ್ದಾನೆ ಈಶ್ವರ, ಅವನಲ್ಲೇ ನೆಲೆಯಾಗಿ ಇರುವುದೇ, ಅದು ಒಂದನ್ನೇ ಹುಟ್ಟಿರುವ ಜಾಗದಲ್ಲಿ ಅಡಗಿರುವುದೇ ಭಕ್ತಿ, ಯೋಗ, ಬೋಧ,
ದಾಕ್ಷಿಣಿಷ್ಯತಂ ಅಂತ ಹೇಳಿರುತ್ತಾರೆ. ಭಗವಾನರು ಹೃತ್ಸ್ಥಲೇ ಮನ್ನ ಸ್ವಸ್ಥತಾ ಕ್ರಿಯಾ ಭಕ್ತಿ ಯೋಗವೋ ದಾಶ್ಚ ನಿಶ್ಚಿತಂ ಅಂತ ಆ ಒಂದು ಉಪದೇಶ ಸಾರ 10ನೇ ವರ್ಸ್ ಏನಿರುತ್ತೆ, ಅದೇ ರೀತಿಯಾಗಿ ಭಗವಾನರು ಈ ಒಂದೇ ವಿಷಯ, ಈ ನಾನು ಅನ್ನುವ ಯೋಚನೆಯನ್ನು, ಮನಸ್ಸನ್ನು ಆ ಹೃದಯದಲ್ಲಿ, ಆ ಪೂರ್ಣವಾದ ಪರಮಾತ್ಮನಲ್ಲಿ, ಆ ಈಶ್ವರನಲ್ಲಿ ತಲ್ಲೀನಗೊಳಿಸುವುದೇ ಭಕ್ತಿ, ಯೋಗ, ಜ್ಞಾನ ಅಂತ ಎಲ್ಲಾ ರೀತಿಯಾದ ಈ ಮಾರ್ಗಗಳು ಅಂತ ಹೇಳ್ಬೋದು ಅಂತ ಹೇಳಿರುತ್ತಾರೆ. ಯೋಗ್ಯವಾಗಿದೆ, ಇದು ಒಂದೇ ಸಾಧನೆ ಸಾಕು, ಎಲ್ಲಾ ಮಾರ್ಗವನ್ನು ನಾವು ಅಳವಡಿಸಿದಂತೆ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾರೆ, ಈ ಒಂದನ್ನೇ, ಯಾವುದು ಒಂದನ್ನೇ, ಈ ಈಶ್ವರನಾಗಿ ಇರುವಂತಹ ಆ ಅರಿವಲ್ಲಿ, ಆ ಸ್ಫುರಣದಲ್ಲಿ ನಮ್ಮ ಅಹಂ ಅನ್ನುವ ಯೋಚನೆ, ಆ ಮನಸ್ಸು, ನಾನು ಈ ದೇಹ ಅಂತ ಯೋಚನೆ ಏನ್ ಹೇಳುತ್ತೆ, ಅದನ್ನು ಅಲ್ಲಿ ತಲ್ಲೀನಗೊಳಿಸಿ ಅಲ್ಲೇ ಅಡಗಿ ಇರುವುದನ್ನೇ ಶಾಸ್ತ್ರಗಳೆಲ್ಲ ತಮ್ಮ ಕಡೆಯಾದ ಉಪದೇಶ, ಲಾಸ್ಟ್ ಉಪದೇಶ ಶಾಸ್ತ್ರಗಳದ್ದು ಏನಂದ್ರೆ, ಈ ನಾನು ಅನ್ನುವ ಯೋಚನೆ, ಮಮಕಾರ ಎಲ್ಲ ಮೊದಲೇ ತ್ಯಜಿಸಬೇಕು. ಈ ನಾನು ಅನ್ನೋ ಯೋಚನೆ ಯಾವಾಗ ಆ ಆತ್ಮನಲ್ಲಿ ಅಡಗಿರುತ್ತೋ, ಆ ಈಶ್ವರನಲ್ಲಿ ಅಡಗಿರುತ್ತೋ, ಆ ಪರಮಾತ್ಮನಲ್ಲಿ ಅಡಗಿರುತ್ತೋ ಅದೇ ಮುಕ್ತಿ ಅಂತ ಎಲ್ಲಾ ಶಾಸ್ತ್ರಗಳು ದೃಢವಾಗಿ ಹೇಳ್ತವೆ ಅಂತ ಹೇಳಿ ಈ ಉತ್ತರವನ್ನು ಭಗವಾನರು ಮುಗಿಸ್ತಾರೆ. ಈ ರೀತಿಯಾಗಿ ಆ ಮೂರನೇ ಪ್ರಶ್ನೋತ್ತರಕ್ಕೆ ಇನ್ನು ವಿವರಿಸಿದಂತೆ ಬೇರೆ ಏನು ಯೋಚನೆಗಳು ಬಂದ್ರೆ ಏನಂತೆ, ಈ ನಾನು ಅನ್ನುವ ಯೋಚನೆ ಇಲ್ದಲೇ ಇರೋದಿಲ್ಲ. ಹಂಗಾಗಿ ಈ ನಾನು ಅನ್ನುವ ಯೋಚನೆಯನ್ನು ತೆಕ್ಕೊಂಡು ಏನೇ ನಡೆದ್ರು ನಡೆಯಲಿ, ಬೇರೆ ಯೋಚನೆಗಳು ಎದ್ರು ಹೇಳಲಿ, ಆ ದಿಶೆಯಲ್ಲಿ ಹೋಗದಲೇ ನಾನು ಯಾರು ಅಂತ ಆ ಆತ್ಮನಲ್ಲಿ ಸೇರಿಸಿ, ಅಲ್ಲಿ ಈಶ್ವರ ನಮಗಾಗಿ ಕಾಯ್ತಾ ಇದ್ದಾನೆ, ಪರಮಾತ್ಮ ನಮಗೆ ಕಾಯ್ತಾ ಇದ್ದಾನೆ, ಅಲ್ಲಿ ತಲ್ಲೀನರಾಗಿ ಅಲ್ಲಿ ವಿಶ್ರಾಂತರಾಗಿ ಇರೋದೇ ಭಕ್ತಿ, ಯೋಗ, ಜ್ಞಾನ ಎಲ್ಲ ಮಾರ್ಗಗಳು ಅಲ್ಲಿ ಅಡಗಿದೆ ಅಂತ ಹೇಳಿ ನಮಗೆ ಭಗವಾನರು ಉಪದೇಶಿಸ್ತಾರೆ. ಆ ಉಪದೇಶಕ್ಕೆ ನಾವು ಅಡಗಿ ಭಗವಾನರ ಕೃಪೆ ಒಂದಿಗೆ ಒಂದು 10 ನಿಮಿಷದ ಕಾಲ ಆತ್ಮವಿಚಾರವನ್ನು ಮಾಡೋಣ. ರೇವತಿಯವರು ನಮಗೆ ಅದಕ್ಕೆ ಸಮಯದ ಅನುಕೂಲವನ್ನು ಮಾಡಿಕೊಡ್ತಾರೆ.
ನಮೋ ರಮಣ. ಈಗ ಉಜ್ವಲ್ ಜಗದೀಶ್ ಅವರು ಸಾಧುಂ ಸ್ವಾಮಿ ಅವರು ರಚಿಸಿರುವ ಧ್ಯಾನದ ಹಾಡಿನ ಕನ್ನಡ ಅನುವಾದದ ಬಗ್ಗೆ ನಮ್ಮೊಂದಿಗೆ ಅವರ ಮನನವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಧ್ಯಾನದ ಹಾಡಿನ ಕನ್ನಡ ಅನುವಾದದ ಮನನ ಉಜ್ವಲ್ ಜಗದೀಶ್ ಅವರಿಂದ. ಓಂ ನಮೋ ಭಗವತೆ ಶ್ರೀರಮಣಾಯ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೇ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಲೋಕವನ್ನು ನೆನೆದರೆ ದೈವ ನೆನೆಪು ಮರೆಯುವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಲೋಕವನ್ನು ನೆನೆದರೆ ದೈವ ನೆನೆಪು ಮರೆಯುವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳುವುದು, ನಾಮರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳುವುದು, ನಾಮರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಸಾಧುವಂ ಸ್ವಾಮಿಗಳು ಈ ಧ್ಯಾನದ ಹಾಡಿನಲ್ಲಿ ಮೊದಲನೇ ಉಪದೇಶ ಏನನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಣ್ಣನ್ನ ಮುಚ್ಚಿ ಸುಮ್ಮನೆ ಇರಿ ಅನ್ನುವುದು ಮೊದಲ ಉಪದೇಶ. ಆ ಉಪದೇಶವನ್ನ ಅರ್ಥ ಮಾಡಿಕೊಂಡು ನಾವು ಆ ಅರುಣಾಚಲದ ರೀತಿಯಲ್ಲಿ ಸುಮ್ಮನೆ ನಿಂತು ಬಿಟ್ರೆ ಎಲ್ಲ ಕೆಲಸವೂ ತನಗೆ ತಾನೇ ಆ ದೇವರ ಕೃಪೆಯಿಂದ ನಡೆಯುತ್ತೆ. ಇದಕ್ಕೆ ಉದಾಹರಣೆಗೆ ಭಗವಾನ್ ರಮಣರು ಹೇಳ್ತಾರೆ, ಆ ಸೂರ್ಯ ಇದನ್ನಲ್ಲ, ಸೂರ್ಯನಿಂದ ಎಷ್ಟೊಂದು ಕೆಲಸ ನಡೀತಾ ಇದೆ. ಸೂರ್ಯನಿಂದಲೇ ನಮಗೆಲ್ಲ ಎಚ್ಚರ ಆಗೋದು, ಸೂರ್ಯನಿಂದಲೇ ಗಿಡ ಮರಗಳು ಹಣ್ಣು ಹಂಪಲುಗಳನ್ನ ನಮಗೆ ಆಹಾರವನ್ನ ನೀಡುತ್ತೆ. ಆ ಒಂದು ಸೂರ್ಯನ ಶಾಖವೇ ಆ ಹಣ್ಣುಗಳಲ್ಲಿ, ಆ ಕಾಳುಗಳಲ್ಲಿ, ಆ ಎಲೆಗಳಲ್ಲಿ ಇದ್ದು ಅದು ನಮಗೆ ಶಕ್ತಿಯನ್ನ ನೀಡ್ತಾ ಇದೆ. ಆ ಸೂರ್ಯನ ಬೆಳಕಿನಿಂದಲೇ ಸಮುದ್ರದ ನೀರು ಆವಿಯಾಗಿ ಮೋಡವಾಗ್ತಾ ಇದೆ. ಆ ಸೂರ್ಯನ ಕರುಣೆಯಿಂದಲೇ ಆ ಮೋಡಗಳು ಧರೆಗೆ ಮಳೆಯಾಗಿ ಇಳಿದು ಬರ್ತಾ ಇದೆ. ಆ ಮಳೆಯಾಗಿ ಸುರಿದ ಆ ನೀರು ನದಿಯಾಗಿ ಹರಿದು ಮತ್ತೆ ಕಡಲನ್ನ ಸೇರ್ತಾ ಇದೆ. ಇದೆಲ್ಲವೂ ಆಗ್ತಾ ಇರೋದು ಆ ಸೂರ್ಯನಿಂದ. ಕಾಲ ಕಾಲಕ್ಕೆ ಬಿಸಿಲುಗಾಲ, ಚಳಿಗಾಲ, ಮಳೆಗಾಲ, ಇದೆಲ್ಲವೂ ವಾತಾವರಣದ ಬದಲಾವಣೆ, ಇದೆಲ್ಲವೂ ಆ ಸೂರ್ಯನ ಕೃಪೆಯಿಂದಲೇ ಮಾತ್ರ ನಡೀತಾ ಇದೆ. ಆದ್ರೆ ಆ ಸೂರ್ಯ ಯಾವತ್ತಾದ್ರೂ ನಾನು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿ ತಾನು ಮಾಡ್ತಾ ಇರೋ ಎಲ್ಲ ಕೆಲಸದ ಪಟ್ಟಿಯನ್ನ ನಮ್ಗೇನಾದ್ರೂ ನೀಡಿದ್ದಾನ? ಅಪ್ಪ, ಈ ಕೆಲಸವನ್ನ ಮಾಡಿ ಮಾಡಿ ಸುಸ್ತಾಯ್ತು, ನನಗೆ ಒಂದೆರಡು ದಿವಸ ರಜವನ್ನ ಕೊಡಿ ಅಂತ ಸೂರ್ಯನ ಕೇಳ್ತಾ ಇದ್ದಾನ? ಇಲ್ಲ. ಸೂರ್ಯ ತನ್ನ ನಿಜ ಸ್ವರೂಪವಾದ ಬೆಳಕನ್ನ ಬೀರುತ್ತಾ ತನಕ್ ತಾನೇ ಹೊಳಿತಾ ಇದ್ದಾನೆ, ತಾನಾಗಿ ಹೊಳಿತಾ ಇದ್ದಾನೆ. ಆ ತಾನಾಗಿ ಹೊಳೆಯುವ ಸೂರ್ಯನಿಂದ ಜಗತ್ತಿನಲ್ಲಿ ಎಲ್ಲ ಕೆಲಸವೂ ನಡೀತಾ ಇದೆ. ಸೂರ್ಯ ಏನ್ ಮಾಡ್ತಾ ಇದ್ದಾನೆ? ಸೂರ್ಯ ಸುಮ್ಮನೆ ಸೂರ್ಯನಾಗಿದ್ದಾನೆ. ಅದೇ ರೀತಿ ಭಗವಾನ್ ರಮಣರು ನಮಗೆ ಹೇಳ್ತಾರೆ, ನೀವಾಗೆ ಸುಮ್ಮನೆ ಇದ್ದರೆ ನಿಮ್ಮಿಂದ ಏನೇನಾಗ್ಬೇಕಂತ ಇದೆಯೋ ಅದೆಲ್ಲವೂ ನಡೆಯುತ್ತೆ. ನಿಮ್ಮಿಂದ ಏನ್ ಆಗ್ಬಾರ್ದು ಅದು ಯಾವುದೂ ನಡೆಯೋದಿಲ್ಲ. ಆದ್ರಿಂದ ಮೌನವಾಗಿ ಇರುವುದೇ ಲೇಸು ಎನ್ನುವ ಉಪದೇಶವನ್ನ ಭಗವಾನ್ ರಮಣರು ಅನೇಕ ಭಕ್ತರಿಗೆ ನೀಡಿದ್ದಾರೆ. ಈ ಉಪದೇಶನ ಮೊದಲು ಅವರ ತಾಯಿಗೆ ನೀಡಿದ್ರು. ಯಾವುದು ಪರಮಾತ್ಮ ಅಲ್ಲಲ್ಲಿ ಇದ್ದು ಯಾವ್ಯಾವ ಕೆಲಸ ನಡಿಬೇಕೋ ಆ ರೀತಿ ಎಲ್ಲವನ್ನ ಅವನು ನರ್ತನವನ್ನ ಮಾಡಿಸ್ತಾ ಇದ್ದಾನೆ. ಆದ್ರಿಂದ ಯಾವ್ದು ನಡಿಬೇಕಂತ ಇದೆಯೋ ಅದು ನಡೆದೇ ತಿರುತ್ತೆ. ನಾವು ಅದನ್ನ ತಡೆಯೋದಕ್ಕೆ ಯಾವ ಪ್ರಯತ್ನ ಮಾಡಿದ್ರೂ ಅದಕ್ಕೆ ಪ್ರಯೋಜನವಾಗೋದಿಲ್ಲ. ಆದ್ರೆ ಯಾವ್ದು ನಡಿಬೇಕಂತ ಇಲ್ವೋ ನಾವು ಎಷ್ಟೇ ಪ್ರಯತ್ನ ಕೊಟ್ರು ಆ ಒಂದು ವಿಷಯ ನಡೆಯೋದಿಲ್ಲ. ಆದ್ದರಿಂದ ಮೌನವಾಗಿ ಸುಮ್ಮನೆ ಇರುವುದೇ
ಲೇಸು ಅನ್ನುವ ಮೊದಲನೇ ಉಪದೇಶವನ್ನ ಭಗವಾನ್ ರಮಣರು ತಾಯಿ ಅಳಗಮಳಿಗೆ ನೀಡಿದ್ರು ಒಂದು ಬರಹದ ಮೂಲಕ. ಅದೇ ರೀತಿ ಸಾಧು ಸ್ವಾಮಿ ಮೊದಲ ಉಪದೇಶದಲ್ಲಿ ಕಣ್ಣನ್ನು ಮುಚ್ಚಿ ಸುಮ್ಮನೆ ಇರಿ. ಆದ್ರೆ ನಾವು ಕಣ್ಣನ್ನು ಸುಮ್ಮನೆ ಇರೋದಕ್ಕೆ ನಮಗೆ ಆಗೋದಿಲ್ಲ. ದೇಹವು ಸುಸ್ತಾಗಿ ಸುಮ್ಮನೆ ಇದ್ರೂ ಈ ಮನಸ್ಸು ನಿರಂತರ ಚಟುವಟಿಕೆಯಲ್ಲಿ ನಿರತವಾಗಿರುತ್ತೆ. ಆದ್ರಿಂದ ಈ ಮನಸ್ಸನ್ನ ಸುಮ್ಮನೆಗೊಳಿಸಲು ಅದನ್ನ ಹೃದಯದಲ್ಲಿರುವ ಆ ಪರಮಾತ್ಮನೆಡೆಗೆ ನಿನ್ನ ಗಮನವನ್ನ ಹರಿಸು ಅಂತ ಎರಡನೇ ಉಪದೇಶವನ್ನ ಸಾಧು ಸ್ವಾಮಿರವರು ಈ ಧ್ಯಾನ ಹಾಡಿನಲ್ಲಿ ಹೇಳ್ತಾ ಇದ್ದಾರೆ. ಈ ಮನಸ್ಸನ್ನ ಆ ದೇವರ ಕಡೆಗೆ ನಾವು ಗಮನ ನೀಡದೇ ಇದ್ರೆ ಈ ಮನಸ್ಸು ಅದರ ಅಭ್ಯಾಸ ಬಲದಿಂದ ಹೊರಮುಖವಾಗಿ ಈ ಲೋಕ ವಿಚಾರದಲ್ಲಿ ತೊಡಗುತ್ತೆ. ಆತ್ಮ ವಿಚಾರದಲ್ಲಿ ಮನ ತೊಡಗದೇ ಇದ್ರೆ ಲೋಕ ವಿಚಾರದಲ್ಲಿ ಸಿಲುಕಿ ಈ ಲೋಕ ವಿಚಾರದಲ್ಲಿ ಕೆಲವೊಮ್ಮೆ ಸಂತೋಷ ಸಿಗುತ್ತೆ, ಆದ್ರೆ ಕೆಲವೊಮ್ಮೆ ದುಃಖ ಸಿಗುತ್ತೆ, ಕೆಲವೊಮ್ಮೆ ಭಯವೂ ಆಗುತ್ತೆ, ಕೆಲವೊಮ್ಮೆ ಧೈರ್ಯವೂ ಸಿಗುತ್ತೆ. ಈ ರೀತಿ ದ್ವಂದ್ವಗಳುಳ್ಳ ಈ ಲೋಕ ವಿಚಾರವನ್ನ ಬಿಟ್ಟು ಸದಾ ಶಾಂತಿ, ನೆಮ್ಮದಿ, ಆನಂದ ಸ್ವರೂಪನಾದ ಆ ಪರಮಾತ್ಮನು ನಿನ್ನೊಳಗೆ ಬೆಳಗ್ತಾ ಇದ್ದಾನೆ. ಆ ಪರಮಾತ್ಮನೆಡೆಗೆ ನಿನ್ನ ಗಮನವನ್ನ ಹರಿಸು. ಅದ್ರಲ್ಲಿ ಆ ಪರಮಾತ್ಮನಾಗೇ ನೀನು ನೆಲೆಯಾಗು ಅಂತ ಸಾಧು ಸ್ವಾಮಿರವರು ಎರಡನೇ ಶ್ಲೋಕದಲ್ಲಿ ಉಪದೇಶವನ್ನ ನೀಡಿದ್ರು. ಭಗವಾನ್ ರಮಣರು ಉಪದೇಶ ಸಾರದಲ್ಲಿ ಹೇಳುವಂತೆ ಹೃತ್ಸ್ಥಲೆ ಮನ ಸ್ವಸ್ಥತಾ ಕ್ರಿಯಾ ಭಕ್ತಿ ಯೋಗ ಬೋಧಾಶ್ಚ ನಿಶ್ಚಿತಂ. ನಮ್ಮ ನಿಜವಾದ ಸ್ಥಾನ, ನಮ್ಮ ನಿಜವಾದ ಮನೆ ಯಾವುದು ಅಂತ ಹೇಳಿದ್ರೆ ನಮ್ಮ ಹೃದಯ. ಆ ಮನೆಯನ್ನ ಸೇರ್ಬಿಟ್ರೆ, ಆ ನಮ್ಮ ನಿಜ ಸ್ವರೂಪವಾದ ಹೃದಯವನ್ನ ನಾವು ಸೇರಿ ಅಲ್ಲೇ ನೆಲೆಸಿದ್ರೆ ಅದೇ ಎಲ್ಲ ಸಾಧನೆಗಳಿಗೂ ಅದೇ ಗುರಿ. ಆದ್ರಿಂದ ಆ ಹೃದಯವಾಗಿ ಬೆಳಗುವ ಪರಮಾತ್ಮನನ್ನ ತಲುಪಲು ಬೇರೆ ಬೇರೆ ದಾರಿಗಳಿರುತ್ತೆ. ನಾವು ಯಾವ ದಾರಿ ನಮಗಿಷ್ಟ ಅಂತ ನಮ್ಗೆ ಅನ್ಕೊಳ್ತೀವೋ ಆ ದಾರಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಆ ದಾರಿನೇ ನಮ್ಮನ್ನ ನಿಧಾನವಾಗಿ ನಮ್ಮ ಹೃದಯ ಸ್ಥಾನಕ್ಕೆ ಕರೆದುಕೊಂಡ್ಬರುತ್ತೆ. ಭಗವಾನ್ ರಮಣರು ಹೇಳ್ತಾರೆ, ಹೃತ್ಸ್ಥಲೆ ಮನ ಸ್ವಸ್ಥತಾ ಕ್ರಿಯಾ. ಕ್ರಿಯಾ ಅಂತ ಹೇಳಿದ್ರೆ ಕೆಲಸವನ್ನ ಮಾಡೋದು. ನಾವು ಪ್ರತಿಯೊಂದು ಕೆಲಸವನ್ನ ಮಾಡ್ಬೇಕಾದ್ರೆ ನಾವು ವಿಚಾರಿಸಿದ್ರೆ ಯಾರ ಶಕ್ತಿಯಿಂದ ಈ ಕೆಲಸ ನಡೀತಾ ಇದೆ ಅಂತ ನಾವು ವಿಚಾರಿಸ್ಕೊಂಡ್ರೆ ಈ ಜಡವಾದ ದೇಹದಿಂದ ಅಂತಲೂ ಕೆಲಸ ಏನು ನಡೆಯೋದಿಲ್ಲ. ಈ ಮನಸ್ಸು ಬರೀ ಯೋಚನೆಗಳ ಪ್ರವಾಹ. ಯೋಚನೆಯಿಂದ ಏನಾದ್ರೂ ಕೆಲಸ ಆಗ್ಬಿಟ್ಟಿದ್ರೆ ಈ ಪ್ರಪಂಚದಲ್ಲಿ ನಾವೇನೇನ್ ಅನ್ಕೊಂಡ್ರು ಎಲ್ಲ ಆಗ್ಬಿಡೋದು. ಆದ್ರೆ ಆ ಭಗವಂತನ ಕೃಪೆ, ನಾವು ಏನೇನು ಯೋಚಿಸ್ತೀವೋ ಆ ರೀತಿ ಮೋಸ್ಟ್ ಆಫ್ ದ ಟೈಮ್ ಆಗೋದಿಲ್ಲ. ಆದ್ರೂ ಯಾವಾಗೋ ಒಂದ್ಸತಿ ಕೋಇನ್ಸಿಡೆಂಟ್ಲಿ ಯಾವುದೋ ಒಂದು ದೈವಿ ಕಾರಣದಿಂದ ಅದು ನಿಜವಾಗುತ್ತೆ. ಈ ರೀತಿ ನಾವು ಪ್ರಶ್ನಿಸಿದಾಗ ಎಲ್ಲ ಕೆಲಸವೂ ಕೂಡ ಆ ಪರಮಾತ್ಮನ ಕೃಪೆಯಿಂದಲೇ ನಡೀತಾ ಇದೆ ಅನ್ನುವ ಸತ್ಯವನ್ನ ನಾವು ಯಾವಾಗ ತಿಳ್ಕೊಳ್ತೀವೋ ಆಗ ಆ ಪರಮಾತ್ಮ ಈ ಜಗತ್ತಿನಲ್ಲಿ ಎಲ್ಲಾ ಕಡೆ ಯಾವ ಕೆಲಸವನ್ನ ಮಾಡಿಸ್ತಾ ಇದ್ದಾನೋ, ಯಾರು ಸೂರ್ಯನನ್ನ ಉದಯಿಸ್ತಾ ಇದ್ದಾನೋ, ಯಾರು ಚಂದ್ರನನ್ನ ಬೆಳಗ್ತಾ ಇದ್ದಾನೋ, ಯಾರು ತಾರೆಗಳಲ್ಲಿ ಬೆಳಗ್ತಾ ಇದ್ದಾನೋ, ಯಾರು ಈ ಜಗತ್ತನ್ನ ಈ ರೀತಿ ಸುತ್ತೋ ತರ ಮಾಡ್ತಾ ಇದ್ದಾನೋ ಅದೇ ಪರಮಾತ್ಮ ನನ್ನಲ್ಲಿಯೂ ಈ ಎಲ್ಲ ಕೆಲಸವನ್ನ ಮಾಡಿಸ್ತಾ ಇದ್ದಾನೆ ಅನ್ನುವ ಸತ್ಯ ನಮಗೆ ತಿಳಿದಾಗ ನಾವು ಆ ಹೃದಯ ಸ್ಥಾನದಲ್ಲಿ ಲೀನವಾಗ್ತೇವೆ. ಕ್ರಿಯಾ ಭಕ್ತಿ. ಭಕ್ತಿ ಅಂತ ಹೇಳಿದ್ರೆ ಪ್ರೀತಿ. ಆ ಪರಮಾತ್ಮನಲ್ಲಿ ಇರುವ ಪ್ರೀತಿಗೆ ಭಕ್ತಿ ಅಂತ ಹೆಸರು. ನಾವು ನಮ್ಮ ನೆರೆಹೊರೆಯವರನ್ನ, ನಮ್ಮ ಪರಿವಾರದವರನ್ನ, ನಮಗೆ ಇಷ್ಟವಾದವರನ್ನ ಪ್ರೀತಿ ಮಾಡ್ತೇವೆ. ಈ ಪ್ರೀತಿಯ ಕಾರಣ ಏನು ಅಂತ ನಾವು ಪ್ರಶ್ನಿಸ್ಕೊಂಡ್ರೆ ಯಾವುದೋ ಒಂದು ಶಕ್ತಿ ನಮ್ಮಲ್ಲಿ ಪ್ರೀತಿಯನ್ನ ತುಂಬ್ತಾ ಇದೆ. ಇಲ್ಲದಿದ್ದರೆ ಈ ನಮ್ಮ ಮನಸ್ಸಿದೆಯಲ್ಲ, ಇವರನ್ನ ಪ್ರೀತಿಸಿದ್ರೆ ಅವ್ರಿಗಿಂದ ಏನ್ ಸಿಗುತ್ತೆ ಅನ್ನೋದನ್ನೇ ಈ ಬುದ್ಧಿಯು, ಈ ಮನಸ್ಸು ಸದಾ ಯೋಚಿಸ್ತಾ ಇದೆ. ಆದ್ರೆ ಆ ದೈವಿ ಪ್ರೀತಿ ಅನ್ನೋದು ಕಾರಣಕ್ಕೂ ಮಿಗಿಲಾಗಿ ಪ್ರೀತಿಸೋ ತರ ಮಾಡುತ್ತೆ. ಒಂದು ತಾಯಿ ಮಗು ಎಷ್ಟೇ ಬೈಕೊಂಡ್ರು ಆ ಮಗು ತಾಯಿಯ ಜಡಿಯನ್ನ ಜೋರಿಗೆ ಎಳೆಯುತ್ತೆ, ಆ ಹೊಟ್ಟೆಯನ್ನ ದಬ 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 ಅಂತ ತನ್ನ ಕಾಲಿನಿಂದ ಒದಿಯುತ್ತೆ. ಆದ್ರೂ ಆ ತಾಯಿ ಅಷ್ಟೇ ಪ್ರೀತಿಯನ್ನ ಆ ಮಗುವಿಗೆ ತೋರಿಸ್ತಾರೆ. ಈ ಪ್ರೀತಿಯನ್ನ ನೋಡಿದಾಗ ಹೇಗೆ ಇದು ಸಾಧ್ಯ? ಈ ಮಗು ಎಷ್ಟು ಕಾಟ ಕೊಡ್ತಾ ಇದೆ ತಾಯಿಗೆ, ಆದ್ರೂ ತಾಯಿ ಆ ಮಗುವಿಗೆ ಅಷ್ಟು
ಅಷ್ಟೊಂದು ಪ್ರೀತಿ ನೀಡ್ತಾ ಇದ್ದಾಳಲ್ಲ, ಇದರ ಮೂಲ ಎಲ್ಲಿದೆ, ಈ ಪ್ರೀತಿಯ ಮೂಲ ಅಂತ ನಾವು ವಿಚಾರಿಸಿದಾಗ ಆ ಪ್ರೀತಿಯ ಮೂಲವು ನಮ್ಮ ಹೃದಯದಲ್ಲೇ ಬೆಳಗುವ ಆ ಪರಮಾತ್ಮನ ಶಕ್ತಿ. ಆ ಪರಮಾತ್ಮನ ಶಕ್ತಿ ನಮ್ಮೊಳಗಡೆ ಪ್ರೀತಿಯಾಗಿ ಭಕ್ತಿಯಾಗಿ ಬರುತ್ತೆ. ಆ ದೇವರಲ್ಲಿ ನಾವು ಭಕ್ತಿ ಇರೋದನ್ನು ಆ ಪರಮಾತ್ಮನ ಕೃಪೆಯೇ. ಆ ಪರಮಾತ್ಮನ ಕೃಪೆಯನ್ನ ನೆನೆಯುತ್ತಾ ಭಕ್ತಿಯಿಂದ ನಾವೇ ಕರಗಿದಾಗ ಆ ಹೃದಯದಲ್ಲಿರುವ ಆ ಪರಮಾತ್ಮನ ನಿಜ ಪ್ರೀತಿಯಲ್ಲಿ ನಾವು ಒಂದಾಗ್ತೇವೆ. ಕ್ರಿಯಾ, ಭಕ್ತಿ, ಯೋಗ. ಯೋಗ ಅಂತ ಹೇಳಿದ್ರೆ ಯೂನಿಯನ್, ಒಂದಾಗೋದು. ಎಲ್ಲೆಡೆ ಇರುವ ಪರಮಾತ್ಮನನ್ನ ನಾವು ನೋಡಿದಾಗ ಎಲ್ಲೆಡೆ ಇದಲ್ಲ ಪರಮಾತ್ಮ ಎಲ್ಲೆಡೆ ಇದ್ದಾನೆ ಅಂತ ಹೇಳಿದ್ರೆ ನನ್ನೊಳಗಡೆಯೂ ಇದ್ದಾನೆ ತಾನೆ, ನಾನೂ ಆ ಪರಮಾತ್ಮನೇ ತಾನೆ ಅನ್ನುವ ಸತ್ಯ ನಮಗೆ ಯಾವಾಗ ತಿಳಿಯುತ್ತೋ ಆಗ ನಿಜವಾದ ಯೋಗ ಆಗತ್ತೆ. ಮತ್ತೆ ಬೋಧ ಅಂದ್ರೆ ಆ ಸುಪ್ರೀಂ ನಾಲೆಡ್ಜ್, ಪರ ಜ್ಞಾನ. ಆ ಜ್ಞಾನ ನಮಗೆ ನಮ್ಮ ಹೃದಯದಲ್ಲೇ ಆ ಪರಮಾತ್ಮ ಬೆಳಗ್ತಾ ಇದ್ದಾನೆ. ನಾನು ನಿಜವಾಗಲೂ ಯಾರು, ನಾನು ಈ ದೇಹ ಅಲ್ಲ, ಈ ಮನಸ್ಸಲ್ಲ, ಈ ಬುದ್ಧಿ ಅಲ್ಲ ಅಂತ ಎಲ್ಲವನ್ನ ನಾವು ತ್ಯಜಿಸಿ ಯಾವಾಗ ನಾವು ಆತ್ಮವಾಗೇ ನಾವಿದೀವಿ ಅನ್ನೋ ಸತ್ಯವನ್ನ ನಾವು ಯಾವಾಗ ತಿಳ್ಕೊಳ್ತೀವೋ ಆಗ ಅದು ನಿಜವಾದ ಜ್ಞಾನವನ್ನ ಪಡಿತೇವೆ. ಅರಿವು ಸ್ವರೂಪರಾದ ನಮ್ಮನ್ನ ನಾವು ಯಾವಾಗ ತಿಳ್ಕೊಳ್ತೀವೋ ಆಗ ನಿಜ ಜ್ಞಾನವನ್ನ ಪಡಿತೇವೆ ಅಂತ ಭಗವಾನ್ ರಮಣರು ಯಾವುದೇ ದಾರಿಯಲ್ಲಿ ನೀವು ಹೋದರೂ ಕಡೆಗೆ ನೀವು ಅದೇ ಹೃದಯ ಸ್ಥಾನಕ್ಕೆ ಬರಬಹುದು. ಆದ್ರಿಂದ 3ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಆ ಪರಮಾತ್ಮ ವಸ್ತು ನಮ್ಮಲ್ಲಿ ಇದೆಯಲ್ಲ ಅದು ಶುದ್ಧವಾದದ್ದು. ಅದೆಷ್ಟು ಶುದ್ಧ ಅಂತ ಹೇಳಿದ್ರೆ ಯಾವ ಕಲ್ಮಶವೂ ಅದನ್ನ ಮುಟ್ಟೋಕ್ ಸಾಧ್ಯ ಇಲ್ಲ, ಯಾವ ಒಂದು ವಿಕಲ್ಪವೂ ಅದನ್ನ ಮುಟ್ಟೋಕ್ ಸಾಧ್ಯ ಇಲ್ಲ. ಅಂತಹ ಶುದ್ಧವಾದ ಮೌನವಾದಂಥದ್ದು. ಮೌನ ಅಂತ ಹೇಳಿದ್ರೆ ನಾವು ಮಾತಾಡೋದಕ್ಕೆ ಶ್ರುತಿ ಅಥವಾ ಅದರ ತಳಹದಿ ಏನು ಅಂತ ಹೇಳಿದ್ರೆ ಮೌನ. ನಮ್ಮ ಎಲ್ಲ ಚಟುವಟಿಕೆಗಳಿಗೂ ಯೋಚನೆಗಳಿಗೂ ನಮ್ಮ ಅಸ್ತಿತ್ವಕ್ಕೂ ತಳಹದಿಯಾದಂತಹದ್ದು ಆ ಮೌನ. ಅದೇ ಆ ಸದ್ವಸ್ತುವಿನ ಸ್ವರೂಪ. ಮತ್ತೆ ಚಿನ್ಮಯ ಸ್ವರೂಪ. ಚಿನ್ಮಯ ಅಂತ ಹೇಳಿದ್ರೆ ಅದು ನಾನಿದ್ದೇನೆ ಎನ್ನುವ ಅರಿವಿನ ಸ್ವರೂಪ. ಭಗವಾನ್ ರಮಣರು ಹೇಳ್ತಾರೆ, ಒಂದು ಕತ್ತಲೆ ರೂಮಿನಲ್ಲಿ ಯಾವ ಬೆಳಕು ಇಲ್ಲ, ನಮ್ಮ ಧ್ವನಿಯು ಹೊರಗಡೆ ಹೋಗೋ ರೀತಿನಲ್ಲಿ ಕಿಟಕಿಗಳು ಬಾಗಿಲುಗಳು ಎಲ್ಲ ಸೌಂಡ್ ಪ್ರೂಫ್ ಆಗಿ ಮಾಡಿದ್ದಾರೆ. ಆದ್ರೆ ಯಾರಿದ್ದಾರೆ ಅಂತ ನಮಗ್ ತಿಳಿದ್ರೆ ನಾವೇನಾದ್ರೂ ಹೇಳ್ತೀವ? ಇಲ್ಲ, ಕತ್ತಲೆ ಇದೆ, ಕಾಣಿಸ್ತಾ ಇಲ್ಲ, ಯಾರಿದ್ದಾರೆ ಅಂತ ಹೇಳ್ತೀವ? ಧ್ವನಿಯನ್ನ ಹೊರಗೆ ಏನು ಮಾತಾಡಕ್ ಆಗ್ತಾ ಇಲ್ಲ, ನಾ ಇದೀನೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀವ? ಇಲ್ಲ, ನಾನು ಇದೀನಿ ಅನ್ನುವ ಭಾವನೆ ನಮ್ಮಲ್ಲಿ ಸದಾ ಬೆಳಗ್ತಾ ಇದೆ. ಅದೇ ಆ ಚಿನ್ಮಯ ಸ್ವರೂಪ. ಆ ಚಿನ್ಮಯ ಸ್ವರೂಪವಾದದ್ದು, ಮೌನ ಸ್ವರೂಪವಾದದ್ದು, ಶುದ್ಧ ಸ್ವರೂಪವಾದದಕ್ಕೆ ಯಾವ ನಾಮವೂ ಇಲ್ಲ, ರೂಪವೂ ಇಲ್ಲ. ಆದ್ರೆ ಆ ಭಗವಂತನ ಕೃಪೆ ನೋಡಿ, ಆ ಪ್ರೀತಿಯ ಸ್ವರೂಪನಾದ ಆ ಚಿನ್ಮಯಿ ಸ್ವರೂಪ ನಾವು ಯಾವ ರೂಪದಲ್ಲಿ ನಾವು ಆ ಸ್ವರೂಪವನ್ನ ನೆನಿತೀವೋ ಅದೇ ರೀತಿ ಅದು ಪ್ರಕಟವಾಗುತ್ತೆ. ನಾವು ಆ ಸ್ವರೂಪವನ್ನ ಗಣೇಶನ ರೂಪದಲ್ಲಿ ಗಣೇಶನ ಸ್ತುತಿ ಮಾಡುತ್ತಾ, ಗಣೇಶನನ್ನ ಸ್ಮರಿಸುತ್ತಾ, ಗಜಮುಖ ಗಣೇಶನನ್ನ ಸ್ಮರಿಸ್ತಾ ಇದ್ರೆ ಆ ಪರಮಾತ್ಮ ಸ್ವರೂಪ ಗಣೇಶನ ರೂಪದಲ್ಲಿ ನಮ್ಮ ಹತ್ರ ಪ್ರತ್ಯಕ್ಷ ಆಗತ್ತೆ. ನಾವು ಅದೇ ವಸ್ತುವನ್ನ ಒಂದು ದೇವಿಯ ರೂಪ, ಒಂದು ಮಾತೆಯ ರೂಪದಲ್ಲಿ ಕಂಡು ಕೊಂಡಾಡಿದ್ರೆ ಆ ಜಗನ್ಮಾತೆಯ ರೂಪದಲ್ಲಿ ದರ್ಶನವನ್ನ ನೀಡುತ್ತೆ. ಅದೇ ರೀತಿ ಬ್ರಹ್ಮ, ವಿಷ್ಣು, ಶಿವ ಯಾವ ರೀತಿ ನಾವು ನೆನೆಸ್ಕೊಳ್ತೀವೋ ಆ ರೀತಿಯಲ್ಲಿ ಆ ಭಗವಂತನ ಕರುಣಾ ಸ್ವರೂಪ ನಮ್ಮ ಮುಂದೆ ಪ್ರತ್ಯಕ್ಷ ಆಗತ್ತೆ. ಭಗವಾನ್ ರಮಣರ ಸನ್ನಿಧಿನಲ್ಲಿ ಮುರುಗನಾರ್ ಸ್ವಾಮಿ ಅವರ ಹೆಂಡತಿ. ಆದ್ರೆ ಮುರುಗನಾರ್ ಸ್ವಾಮಿ ಸಂಪೂರ್ಣವಾಗಿ ತಮ್ಮನ್ನ ಆ ರಮಣನಿಗೆ ಸಮರ್ಪಿಸಿ ಆ ರಮಣಾನಂದ ಸಾಗರದಲ್ಲಿ ತೇಲುತ್ತಿರುವ ಆ ಮುರುಗನಾರ್ ಸ್ವಾಮಿರವರಿಗೆ ಅವರ ಹೆಂಡತಿಯ ಚಿಂತೆಯೇ ಇಲ್ಲ. ಅವರನ್ನ ಬಿಟ್ಟು ಅವರ ರಮಣಾಶ್ರಮಕ್ಕೆ ಬಂದ್ಬಿಟ್ಟಿರ್ತಾರೆ. ಅವರನ್ನ ಹಿಂಬಾಲಿಸುತ್ತಾ ಅವರ ಹೆಂಡತಿ ಮೀನಾಕ್ಷಿ ಕೂಡ ಆಶ್ರಮಕ್ಕೆ ಬಂದು ನೆಲೆಸ್ತಾಳೆ. ಅಲ್ಲಿ ಆಶ್ರಮದಲ್ಲಿ ಇರ್ಬೇಕಾದ್ರೆ
ಎಲ್ಲರೂ ಭಗವಾನರ ಸನ್ನಿಧಿಯಲ್ಲಿ ಕಣ್ಣನ್ನ ಮುಚ್ಚಿಕೊಂಡು ಆತ್ಮದ ಧ್ಯಾನವನ್ನ ಮಾಡ್ತಾ ಇರ್ತಾರೆ. ಆ ಶುದ್ಧ ಮೌನ ಚಿನ್ಮಯ ಸ್ವರೂಪದ ಧ್ಯಾನವನ್ನ ಎಲ್ಲರೂ ತೊಡಗಿರ್ಬೇಕಾದ್ರೆ ಆ ಮೀನಾಕ್ಷಿ ಮಾತ್ರ ಅವಳಿಗೆ ಧ್ಯಾನ ಗೊತ್ತಿಲ್ಲ, ಆತ್ಮ ವಿಚಾರ ಗೊತ್ತಿಲ್ಲ. ಆದ್ರೆ ಮನಸ್ಸಿನಲ್ಲಿ ಎಲ್ಲರೂ ಕಣ್ಣನ್ನ ಮುಚ್ಚಿದ್ದಾರೆ, ತಾನು ಒಂದು ಕಡೆ ಕೂತು ಕಣ್ಣನ್ನ ಮುಚ್ಚಿ ಮನಸ್ಸಿನಲ್ಲಿ ಏನೋ ಒಂದು ಧ್ಯಾನವನ್ನ ಮಾಡ್ತಾ ಇದ್ದಾಳೆ. ಇನ್ನೇನು 4 ಗಂಟೆ ಆಗತ್ತೆ. 4 ಗಂಟೆಗೆ ಬೆಲ್ ಹೊಡಿತಾರೆ. ಬೆಲ್ ಹೊಡೆದ ಕೂಡ್ಲೆ ಕಾಫಿ ಸಿಗುತ್ತೆ. ಆಹಾ, ಆ ಕಾಫಿಯ ಪರಿಮಳ ಎಷ್ಟು ಚೆನ್ನಾಗಿರುತ್ತೆ ಅನ್ನುವ ಧ್ಯಾನದಲ್ಲಿ ಆ ಮೀನಾಕ್ಷಿ ತೊಡಗಿರ್ತಾಳೆ. ಆಗ ಭಗವಾನ್ ರಮಣರು ಇದನ್ನೆಲ್ಲ, ಅಂತರ್ಯಾಮಿಯಾದ ಭಗವಾನ್ ರಮಣರಿಗೆ ಇದೆಲ್ಲ ಗೊತ್ತಿರಲ್ವೇ? ಎಲ್ಲರನ್ನ ನೋಡುತ್ತಾ ನಗುತ್ತಿರುವ ಆ ರಮಣರ ಸನ್ನಿಧಿಯಲ್ಲಿ ಯಾರೋ ಒಬ್ಬ ಭಕ್ತರು ಒಂದು ಫ್ಲಾಸ್ಕ್ ಅನ್ನು ಮತ್ತು ಒಂದು ತಿಂಡಿ ತಿನಿಸನ್ನ ತೆಗೆದುಕೊಂಡು ಬರ್ತಾರೆ. ಆ ಭಗವಾನ್ ರಮಣರು ಬಂದ ಆ ಫ್ಲಾಸ್ಕ್ ಅಲ್ಲಿ ಕಾಫಿಯ ಬರುವುದನ್ನ ನೋಡಿ ಮೊದಲು ಆ ಮೀನಾಕ್ಷಿಗೆ ಕೊಡಿ. ಯಾತಕ್ಕಂತ ಹೇಳಿದ್ರೆ ಬೇರೆ ಎಲ್ಲರೂ ಆತ್ಮದ ವಿಚಾರವನ್ನ ಮಾಡ್ತಾ ಇದ್ರು, ಆತ್ಮ ಧ್ಯಾನವನ್ನ ಮಾಡ್ತಾ ಇದ್ರು. ಆದ್ರೆ ಈ ಮೀನಾಕ್ಷಿ ಕಾಫಿ ಧ್ಯಾನವನ್ನ ಮಾಡ್ತಾ ಇದ್ಲು, ಅವಳಿಗೆ ಮೊದಲು ಕೊಡಿ ಅಂತ ಭಗವಾನ್ ರಮಣರು ಆ ಪುಟ್ಟ ಆಸೆಗೂ ಆ ಪರಮಾತ್ಮ ಆ ಕಾಫಿ ರೂಪದಲ್ಲಿ ಆ ಕರುಣೆ ಬಂದು ನಮಗೆ ದೊರಕುತ್ತೆ. ಆದ್ರೆ ಆ ಪರಮಾತ್ಮ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಪೂರೈಸ್ತಾನೆ. ಆದ್ರೆ ಭಗವಾನ್ ರಮಣರು ತಮ್ಮ ರಮಣ ಗೀತೆಯಲ್ಲಿ ಹೇಳ್ತಾರೆ, ಯಾರಿಗೆ ಅತಿ ಉಚ್ಚವಾದಂಥದ್ದು ಯಾರು ಬಯಸ್ತಾರೋ ಅವರಿಗೆ ತಮ್ಮ ನಿಜ ಸ್ವರೂಪವನ್ನ ಅರಿಯುವುದೇ ಮುಖ್ಯ ಕರ್ತವ್ಯ ಅಂತ ದೇವದತ್ತ ಶರ್ಮರಿಗೆ ಭಗವಾನ್ ರಮಣರು ಉಪದೇಶವನ್ನ ನೀಡ್ತಾರೆ. ಯಾರಿಗೆ ಈ ಕಾಫಿಯ ಸ್ವಾದ ಎಷ್ಟಿರುತ್ತೆ, ಆ ಕಾಫಿ ಮುಗಿಯೋ ತನಕ ಕಾಫಿಯ ಸ್ವಾದ ಇರುತ್ತೆ, ಅದ್ ಮುಗಿದ್ಮೇಲೆ ಅದ ಸದಾ ನಮ್ಮ ಹತ್ರ ಇರುತ್ತ ಆ ಆನಂದ ಇಲ್ಲ, ಕಾಫಿ ಆನಂದ ಹೊರಟೋಯ್ತು, ಮತ್ತೆ ಬೇರೆ ಇನ್ನೇನೋ ಬೇಕು ಎನ್ನುವ ಹಂಬಲ ನಮ್ಮಲ್ಲಿರುತ್ತೆ. ಅದು ದೊರಕಿದ್ಮೇಲೆ ಇನ್ನೂ ಏನೋ ಬೇಕು ಅಂತ ಹಂಬಲ. ಡಾಕ್ಟರ್ ಶಾರದಾರವರು ನಮ್ಮ ಯುವ ಕೇಂದ್ರ ಎನ್ನುವ ನಮ್ಮ ಒಂದು ತರಗತಿಯಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಿಮಗೆ ಬೇಕಾಗಿರೋ ಎಲ್ಲ ಆಸೆಗಳನ್ನ ಒಂದು ಪಟ್ಟಿಯನ್ನ ಮಾಡ್ಕೊಂಡ್ ಬನ್ನಿ ಅಂತ ಒಂದು ಆಕ್ಟಿವಿಟಿ ಕೊಟ್ಟಿದ್ರು, ಒಂದು ಕೆಲಸವನ್ನ ಕೊಟ್ಟಿದ್ರು. ನಾವೆಲ್ಲರೂ, ನಾನಂತೂ ಒಂದು ಉದ್ದ ಲಿಸ್ಟು, ನಾನು ಒಳ್ಳೆ ಮಗನಾಗಬೇಕು, ನಾನು ಒಳ್ಳೆ ಸ್ಟೂಡೆಂಟ್ ಆಗ್ಬೇಕು, ನನ್ನ ಓದುಬಾರದಲ್ಲಿ ಚೆನ್ನಾಗಿ ಮಾಡ್ಬೇಕು, ನನ್ನ ನೃತ್ಯದಲ್ಲಿ ನಾನು ಪಾರಂಗತನಾಗ್ಬೇಕು, ನಾನು ಹಾಡುಗಾರಿಕೆಯಲ್ಲಿ ಪಾರಂಗತನಾಗ್ಬೇಕು, ಈ ರೀತಿ ದೊಡ್ಡ 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 ಉದ್ದವಾದಂತಹ ಒಂದು ಲಿಸ್ಟ್. ನನಗೇನೇನು ಎಲ್ಲ ಬಯಕೆ ಇದೆಯೋ ಎಲ್ಲವೂ ಅದರ ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡ್ ಬಂದಿದ್ದೆ. ಆಗ ಶಾರದಾ ಅಕ್ಕ ಕೇಳಿದ್ರು, ಆಯ್ತು, ಭಗವಾನ್ ರಮಣರು ನಿಮ್ಮ ಮುಂದೆ ಬಂದು ನಿನಗೆ ಏನೇನು ಆಸೆ ಇದೆಯೋ ಎಲ್ಲವೂ ಈ ಕ್ಷಣಕ್ಕೆ ತೀರಿತು, ನಿನ್ನ ಎಲ್ಲ ಆಸೆಗಳು ಪೂರೈಸಿತು ಅಂತ ಹೇಳಿದ ಕೂಡ್ಲೆ ನಮಗೇನಾಗತ್ತೆ ಅಂತ ಪ್ರಶ್ನಿಸಿದಾಗ, ಹೌದಲ್ಲ, ನಾನು ಒಂದು ದೊಡ್ಡ ಒಂದು ಲಿಸ್ಟ್ ಅನ್ನೇ ಮಾಡ್ಕೊಂಡ್ ಬಂದಿದ್ದೆ, ಅದು ಬರೀ ಈ ಕ್ಷಣಕ್ಕೆ ಮಾತ್ರ ಅಲ್ಲ, ನನ್ನ ಜೀವನ ಪೂರ್ತಿ ಬೇಕಾದಂತಹ ಎಲ್ಲಾ ಬಯಕೆಗಳನ್ನ, ನಾನು ವಯಸ್ಸಾದ ಮೇಲೆ ನನಗೆ ದುಡ್ಡಿರ್ಬೇಕು, ನನ್ನ ನೋಡ್ಕೊಳ್ಳೋಕೆ ನನಗೆ ಆರೋಗ್ಯ ಇರಬೇಕು, ನೋಡ್ಕೊಳ್ಳೋರು ಜನ ನನ್ನ ಸುತ್ತ ಇರಬೇಕು, ಈ ರೀತಿ ಅನೇಕ ಉದ್ದ ಆಸೆಗಳನ್ನ, ಜೀವನದ ಪರ್ಯಂತ ಆಸೆಗಳನ್ನ ನಾನು ಪಟ್ಟಿ ಮಾಡಿದ್ದೆ. ಈ ಎಲ್ಲ ಆಸೆಯೂ ನೆರವೇರಿತು ಅಂದ ಮೇಲೆ ಬೇರೆ ಇನ್ನ ಯಾವ ಯೋಚನೆ ಇದೆ ಅಂತ ನನ್ನ ಪ್ರಶ್ನಿಸಿದಾಗ, ಯಾವ ಯೋಚನೆಯೂ ಇಲ್ಲವಲ್ಲ. ಆಗ ನನ್ನ ಜೀವನ ವ್ಯರ್ಥವಾಗುತ್ತದೆಯೇ, ನನ್ನ ಜೀವನದ ಗುರಿ ಏನು ಎನ್ನುವ ಪ್ರಶ್ನೆ ನನ್ನಲ್ಲಿ ಹುಟ್ಟಿತು. ಅದಕ್ಕೆ ಭಗವಾನ್ ರಮಣರು ಉಪದೇಶವನ್ನ ನೀಡ್ತಾರೆ, ಯಾರಿಗೆ ಆ ಉಚ್ಚವಾದಂತಹ ಆಸೆ ಇರುತ್ತೋ ಅವ್ರೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ತಮ್ಮನ್ನ ತಾವು ತಿಳ್ಕೊಳ್ಳೋದೇ ಅವರಿಗೆ ಅತಿ ಅಮೂಲ್ಯವಾದಂತಹ ಕರ್ತವ್ಯ. ಈ ಕರ್ತವ್ಯವನ್ನ ಮಾಡಿದ್ರೆ, ನಿಮ್ಮನ್ನ ನೀವು ತಿಳಿದುಕೊಂಡ್ರೆ ಅದೇ ಎಲ್ಲ ಸಾಧನೆಗಳಿಗೂ ಫಲ, ಎಲ್ಲ ಕೆಲಸಕ್ಕೂ ಅದೇ ಗುರಿ, ಎಲ್ಲ ಪಥಗಳಿಗೂ ಅದೇ ಕೊನೆಯ ಗುರಿ ಅಂತ ಭಗವಾನ್ ರಮಣರು ಉಪದೇಶವನ್ನ ನೀಡಿದ್ದಾರೆ. ಆ ಆತ್ಮ ಸ್ವರೂಪ ಧ್ಯಾನದಲ್ಲೇ ನಾವು ನಿರತ ಸಾಧನೆಯಲ್ಲಿ ಇರೋಣ. ಏತಕ್ಕಂತ ಹೇಳಿದ್ರೆ, ಆ ಭಗವಾನ್ ಕರುಣಾ ಸ್ವರೂಪಿ. ನಾವು ಏನೇನ ಬಯಸ್ತೀವೋ ಎಲ್ಲವನ್ನ ಅವನು ನೀಡೇ ತೀರುತ್ತೆ. ಈಗ ಇಲ್ಲದೇ ಇದ್ರೂ ಆ ಭಗವಂತನಿಗೆ ಸಮಯ ಅನ್ನೋದಿರೋದಿಲ್ಲ. ನಾವು ಈಗ ಆಸೆ ಪಟ್ಟಿರೋದು ಇನ್ನೂ ಒಂದು ಕೆಲವು ದಿನಗಳ ನಂತರವೋ ಕೆಲವು ವರ್ಷಗಳ ನಂತರವೋ ಅದು ಈಡೇ ತೀರುತ್ತೆ. ಆದ್ರಿಂದ ಯಾವ ಸಂಕಲ್ಪವೂ ಬೇಡ. ಆ ಭಗವಂತನ ಕೃಪೆಯಿಂದ ಎಲ್ಲವೂ ಅದರ ಭಗವಂತನ ಕೃಪೆಯ ರೀತಿನಲ್ಲಿ ಎಲ್ಲವೂ ಸರಿಯಾಗೇ ನಡೆಯುತ್ತೆ.
ನಾವು ಏನನ್ನ ಬಯಸ್ಬೇಕು ಅಂತ ಹೇಳಿದ್ರೆ ಆ ಶುದ್ಧ ಮೌನ ಚಿನ್ಮಯವನ್ನ ನಾವು ಸದಾ ಬಯಸುತ್ತಾ ನಮ್ಮ ಗಮನವನ್ನ ಆ ಹೃದಯದ ಕಡೆಗೆ ತಿರುಗಿಸಿ ಆ ಮೌನದಲ್ಲೇ ಆ ಚಿನ್ಮಯ ಸ್ವರೂಪದಲ್ಲೇ ನಾವು ಅಡಗಿ ಹೋದಾಗ ನಾವೇ ಆ ಚಿನ್ಮಯ ಸ್ವರೂಪರಾಗ್ತೇವೆ. ನಾವೇ ಆ ಸಕಲ ಆಸೆಗಳನ್ನ ಪೂರೈಸುವ ಪರಮಾತ್ಮನೇ ನಾವಾಗ್ತೀವಿ ಅನ್ನುವ ಮಾರ್ಗವನ್ನ ನಮಗೆ ಭಗವಾನ್ ರಮಣರು ಈ ಧ್ಯಾನದ ಹಾಡಿನ ಮೂಲಕ ನೀಡ್ತಾ ಇದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಈಗ ಅರುಣಾಚಲ ಅಕ್ಷರ ವರ್ಣಮಾಲೆಯ ಪಠಣವನ್ನು ರೇವತಿ ಶಂಕರ್ ಹಾಗೂ ಸಪ್ನಾ ಗಣೇಶ್ ಅವರು ಮಾಡಲಿದ್ದಾರೆ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಮನದಲ್ಲಿ ನಿನ್ನನು ನೆನೆವರಹಮ್ಮನು ಪರಿಹರಿಸುವೆ ನೀ ಅರುಣಾಚಲ ಅழகு ಸುಂದರರ ತರದಲ್ಲಿ ನಾವು ಬೆರೆಯಬಲ್ಲವೇ ಅರುಣಾಚಲ ಮನೆಯಿಂದೆನ್ನನು ಒಯ್ದು ನಿನ್ನಯದೆ ಮನೆಯೊಳಿಟ್ಟೆ ಸೆರೆ ಅರುಣಾಚಲ ಒಲಿಸಿದ ನನ್ನನು ತೊರೆದರೆ ನಿನ್ನನು ತೆಗಳದೆ ಲೋಕ ಅರುಣಾಚಲ ನಿನ್ನನೆ ನೆನೆವೋಲು ಮಾಡಿದೆ ಬಿಡೆನ ಇನ್ನು ಮುಂದೆಂದು ಅರುಣಾಚಲ ತಾಯಿಗಿಂತನಿ ಕರುಣಿ ನನಗಷ್ಟೇ ನ್ಯಾಯ ನೀಡದಿಹೆ ಅರುಣಾಚಲ ನಿನ್ನ ನಗಲಿ ಮನ ಅಲೆಯದ ತೆರದಲ್ಲಿ ನಿಲ್ಲು ಚಿತ್ತದಲ್ಲಿ ಅರುಣಾಚಲ ಮೆರೆದು ನಿನ್ನ ನಿಜ ರೂಪವ ಮನಕ್ಕೆ ಹರಿಸು ಭ್ರಮಣವನು ಅರುಣಾಚಲ ನೀಗಿಸು ಕನ್ಯಾತನ ಲಿಂಗಿಸಿ ಆಗ ಪುರುಷನಿ ಅರುಣಾಚಲ ಅಪರಿಚಿತರು ಎಳೆದೊಯ್ವರು ನನ್ನನು ಕಪಟ ನಿದ್ದೆ ಬಿಡು ಅರುಣಾಚಲ ಇಂದ್ರಿಯ ಚೋರರು ನುಸುಳದಂತೆ ಮನ ಮಂದಿರದಲ್ಲಿ ಇರುವ ಅರುಣಾಚಲ ವಂಚಿಸಿ ನಿನ್ನನು ಬರುವರೆಂತು ಈ ಸಂಚು ನಿನ್ನದೇ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ 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 ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ. ನಮೋ ರಮಣ. ನಮೋ ರಮಣ. ಇಂದಿನ ಸತ್ಸಂಗವನ್ನು ಅಷ್ಟೋತ್ತರದ ಪೂಜೆಯ ಮೂಲಕ ಮುಕ್ತಾಯಗೊಳ್ಳೋಣ. ಅಷ್ಟೋತ್ತರ ಪೂಜೆಯನ್ನು ಶ್ರೀಮತಿ ಉಷಾ ನಂದಕುಮಾರ್ ಅವರು ಪಲಾಕೊತ್ತು, ನಮ್ಮ ದಕ್ಷಿಣ ಭಾಗವಾದ ಪಲಾಕೊತ್ತುವಿನಲ್ಲಿ ನಡೆಸಲಿದ್ದಾರೆ. ಅಷ್ಟೋತ್ತರದ ಪಠಣವನ್ನು ವೈಭವ್ ಜಿ ಅವರು, ಪ್ರಾರ್ಥನಾ ಅವರು ಹಾಗೂ ರೇವತಿ ಶಂಕರ್ ಅವರು ಪಠಿಸುತ್ತಾರೆ. ಶುರು ಮಾಡ್ಬೋದು. ಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಿ ಚಿಂತಯಾಮಿ. ಓಂ ಮಹಾಸೇನ ಮಹೋಂಶೇನ ಜಾತಾಯ ನಮಃ. ಓಂ ಶ್ರೀರಮಣಾಯ ನಮಃ.
ॐ गुरवे नमः। ॐ अखण्डसंविदाकाराय नमः। ॐ महौजसे नमः। ॐ कारणोद्भवाय नमः। ॐ जगद्धितावताराय नमः। ॐ श्रीभूमिनाथस्थलोस्थिताय नमः। ॐ पराशरकुलोत्तंसाय नमः। ॐ सुन्दरार्यतपःफलाय नमः। ॐ कमनीयसुचारित्राय नमः। ॐ सहायाम्बा सहायवते नमः। ॐ शोणाचलमहोलीनमानसाय नमः। ॐ स्वर्णहस्तकाय नमः। ॐ श्रीमद्वादशान्तमहास्थले लब्धविद्योदयाय नमः। ॐ महाशक्तिनिपातेन प्रबुद्धाय नमः। ॐ परमार्थविदे नमः। ॐ तीव्राय नमः। ॐ पितृपदान्वेषिणे नमः। ॐ इन्दुमौळिना पितृमते नमः। ॐ पितुरादेशतः शोणशैलं प्राप्ताय नमः। ॐ तपोमयाय नमः। ॐ उदासीनाय नमः। ॐ महायोगिने नमः। ॐ महोत्साहाय नमः। ॐ कुशाग्रधिये नमः। ॐ शान्तसङ्कल्पसंरम्भाय नमः। ॐ सुसन्दृशे नमः। ॐ सवित्रे नमः। ॐ स्थिराय नमः। ॐ तपक्षपितसर्वाङ्गाय नमः। ॐ पुल्लाम्बुजविलोचनाय नमः। ॐ चन्द्रिकासितहासश्रीमण्डिताननमण्डलाय नमः। ॐ चूतवाट्यां समासीनाय नमः। ॐ चूर्णिताखिलविभ्रमाय नमः। ॐ वेदवेदान्ततत्त्वज्ञाय नमः। ॐ चिन्मुद्रिणे नमः। ॐ त्रिगुणातिगाय नमः। ॐ विरूपाक्षगुहावासाय नमः। ॐ विराजदचलाकृतये नमः। ॐ उद्दीप्तनयनाय नमः। ॐ पूर्णाय नमः। ॐ रचिताचलताण्डवाय नमः। ॐ गम्भीराय नमः। ॐ परमाचार्याय नमः। ॐ सुप्रसन्नाय नमः। ॐ अभयप्रदाय नमः। ॐ दक्षिणास्य निभाय नमः। ॐ धीराय नमः। ॐ दक्षिणाभिमुखाय नमः। ॐ स्वराजे नमः। ॐ महर्षये नमः। ॐ भगवते नमः। ॐ ईड्याय नमः। ॐ धूमविद्याविशारदाय नमः। ॐ विमलाय नमः। ॐ दीर्घदर्शिने नमः। ॐ आप्ताय नमः। ॐ ऋजुमार्गप्रदर्शकाय नमः। ॐ समदृशे नमः। ॐ सत्यदृशे नमः। ॐ सत्याय नमः। ॐ प्रशान्ताय नमः। ॐ अमितविक्रमाय नमः। ॐ सुकुमाराय नमः। ॐ सदानन्दाय नमः। ॐ मृदुभाषिणे नमः। ॐ दयाणवाय नमः। ॐ श्रीशोणाचलऋद्भूतस्कन्दाश्रमनिकेतनाय नमः। ॐ सद्दर्शनोपदेष्ट्रे नमः। ॐ सद्भक्तवृन्दपरिवृताय नमः। ॐ गणेशमुनिभृङ्गेन सेविताङ्घ्रिसरोरुहाय नमः। ॐ गीतोपदेशसारादिग्रन्थसञ्चिन्न संशयाय नमः। ॐ वर्णाश्रममतातीताय नमः। ॐ रसज्ञाय नमः। ॐ सौम्याय नमः। ॐ आत्मवते नमः। ॐ सर्वावनिमतस्थानाम् आराध्याय नमः। ॐ सर्वसद्गुणिने नमः। ॐ आत्मारामाय नमः।
ॐ महाभागाय नमः। ॐ मातृमुक्तिविधायकाय नमः। ॐ विनताय नमः। ॐ विनुताय नमः। ॐ विप्राय नमः। ॐ मुनीन्द्राय नमः। ॐ पावकोज्ज्वलाय नमः। ॐ दर्शनादगसंहारिणे नमः। ॐ मौनेन स्वात्मबोधकाय नमः। ॐ ऋच्छान्तिकरसान्निध्याय नमः। ॐ स्वर्णाद्बन्धमोचकाय नमः। ॐ अन्तस्तिमिरचण्डांशवे नमः। ॐ संसारार्णवतारकाय नमः। ॐ शोणादृशस्तुतिद्रष्टे नमः। ॐ हार्दविद्याप्रकाशकाय नमः। ॐ अविच्युतनिजप्रज्ञाय नमः। ॐ नैसर्गिकमहातपसे नमः। ॐ कमण्डलुधराय नमः। ॐ शुभ्रकौपीनवसनाय नमः। ॐ गुहाय नमः। ॐ दण्डपाणये नमः। ॐ कृपापूर्णाय नमः। ॐ भवरोगविषग्वराय नमः। ॐ स्कन्दाय नमः। ॐ देवतमाय नमः। ॐ अमर्त्याय नमः। ॐ सेनान्ये नमः। ॐ पुरुषोत्तमाय नमः। ॐ श्रीरमण भगवते नमः। श्रीरमणाष्टोत्तरशतनाम पूजां समर्पयामि। यस्थानोररुणाचलस्य पदयोः स्मृत्याजनिं प्राप्यत दिव्यानुग्रह सुप्रवाह विवश तादात्म्यभावं गतः हृन्निष्ठस्वगभीरनित्यतपसा लोकान् पुनासेकराट् तस्मै श्रीरमणाय ते नम इदं लोकोत्तर ज्योतिषे। ॐ नमो भगवते श्रीरमणाय। नमो 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 रमण सदाशिवप्रभावरण नमो महर्षि। नमो महर्षि दर्शनसुखमङ्गलमुख सकलजीवहितसम्मुख ब्रह्मसङ्घीये सदा तुष्ट सदा हृष्ट सदा शिवानन्दपुष्ट परममहर्षि ब्रह्मनिष्ठ समदर्शी नमो 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 रमण सदाशिवप्रभावरण नमो महर्षि। नमो महर्षि ನಮ್ಮ ಮನವದೊಂದು ಕಾಡು ನೀನರಿತಿಹೆ ಅದರ ಜಾಡು ಹಿತವನರಿತು ನೀಡುತ್ತೆಮ್ಮ ಕೊರೆಯ ತಣಿಸಲೈ ಬೇಡಲೆಂದು ಬಂದ ನಾವು ನೋಡಿಯೇ ತಣಿವೆವಯ್ಯ ಮೋಡಿಗಾರನೇ ಹಿತವ ನುಡಿದು ಪೊರೆ ನಮ್ಮನು ಬ್ರಹ್ಮ ಸಂಘಿಯೇ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ। बोलो भगवान श्री रमण महर्षि की जय।